ಆಕಾಶವಾಣಿ ಹಾಸನ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಬೀದರ್ನ ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಕಾರ್ಯಚಟುವಟಿಕೆಗಳ ಕುರಿತಂತೆ ಕುಲಪತಿಗಳಾದ ಪ್ರೊಫೆಸರ್ ಕೆಸಿ ವೀರಣ್ಣ ಅವರೊಂದಿಗೆ ಸಂದರ್ಶನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯದಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇರತಕ್ಕಂತಹ ಕರ್ನಾಟಕ ಪಶು ವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಕಾರ್ಯಚಟುವಟಿಕೆಯ ಪರಿಚಯವನ್ನ ಮಾಡಿಕೊಡ್ತಾ ಇದ್ದೇವೆ. ಈ ಒಂದು ವಿಶ್ವವಿದ್ಯಾನಿಲಯದ ಅಡಿಯಲ್ಲಿ ಸಾಕಷ್ಟು ಸಂಸ್ಥೆಗಳು ಇದ್ದಾವೆ, ಮಹಾವಿದ್ಯಾಲಯಗಳಿದ್ದಾವೆ, ಸಾಕಷ್ಟು ಇಲ್ಲಿ ಸಂಶೋಧನೆಗಳು ಕೂಡ ಆಗಿರುವಂತದ್ದನ್ನ ನಾವು ಗಮನಿಸಬಹುದು. ಯಾವಾಗ ಪ್ರಾರಂಭ ಆಯಿತು, ಏನೆಲ್ಲ ಚಟುವಟಿಕೆಗಳು ನಡೀತಾ ಇದ್ದಾವೆ, ಮುಂದಿನ ಯೋಜನೆಗಳು ಏನಿದ್ದಾವೆ ಅನ್ನುವಂಥ ವಿಚಾರಗಳನ್ನು ತಿಳಿಸಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಬೀದರ್ನಲ್ಲಿ ಇರತಕ್ಕಂತಹ ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಕೆಸಿ ವೀರಣ್ಣ ಅವರು. ವೀರಣ್ಣ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ನಿಮ್ಮ ವಿಶ್ವವಿದ್ಯಾನಿಲಯ ಒಂದು ಒಳ್ಳೆಯ ಒಂದು ಧ್ಯೇಯವಾಕ್ಯವನ್ನ ಮತ್ತು ಅನೇಕ ಉದ್ದೇಶಗಳನ್ನು ಇಟ್ಕೊಂಡು ಕೆಲಸವನ್ನ ಮಾಡ್ತಾ ಇದೆ. ವಿಶ್ವವಿದ್ಯಾನಿಲಯದ ಒಂದು ಸಣ್ಣ ಪರಿಚಯವನ್ನ ಮಾಡಿಕೊಡಿ. ನಮ್ಮ ಕರ್ನಾಟಕ ಪಶುವೈದ್ಯಕೀಯ ಮತ್ತು ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ 2005ರಲ್ಲಿ ಅಸ್ತಿತ್ವಕ್ಕೆ ಬಂತು. ಇದು ಅಸ್ತಿತ್ವಕ್ಕೆ ಬಂದ ದಿನನೇ ನೀವು ಹೇಳಿದಾಗೆ ನಾವು ಗ್ರಾಮೀಣಾಭಿವೃದ್ಧಿ ರೈತ ಸ್ನೇಹಿ ಧ್ಯೇಯದೊಂದಿಗೆ ವಿಶ್ವವಿದ್ಯಾಲಯವನ್ನು ಪ್ರಾರಂಭ ಮಾಡಿದ್ವಿ. ಈ ವಿಶ್ವವಿದ್ಯಾಲಯದ ಮುಖಾಂತರ ನಾವು ಪಶುವೈದ್ಯಕೀಯ, ಹೈನುಗಾರಿಕೆ ಹಾಗೂ ಮೀನುಗಾರಿಕೆ ವಿಷಯಗಳಲ್ಲಿ ಸ್ನಾತಕ ಪದವಿ, ಸ್ನಾತಕೋತ್ತರ ಪದವಿ, ಡಾಕ್ಟರೇಟ್ ಪದವಿಗಳನ್ನು ನಮ್ಮ ವಿಶ್ವವಿದ್ಯಾಲಯದ ವಿವಿಧ ಅಂಗಸಂಸ್ಥೆಗಳ ಮುಖಾಂತರ ಕೊಡ್ತಾ ಇದ್ದೀವಿ. ಇದರ ಜೊತೆಗೆ ನಮ್ಮ ಪಶುಪಾಲಕರಿರ್ಬೋದು, ಮೀನುಗಾರಿಕೆ ಮಾಡ್ತಕ್ಕಂಥ ರೈತರಿರ್ಬೋದು, ಎಲ್ಲ ರೈತರ ಸಮಸ್ಯೆಗಳಿಗೆ ಅನುಗುಣವಾಗಿ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಒಂದು ಸಂಶೋಧನೆಯನ್ನು ಮಾಡ್ತೀವಿ. ಈ ಸಂಶೋಧನೆಯ ಫಲಗಳನ್ನು ರೈತರಿಗೆ ಸಲ್ಕೋಸ್ಕರ ನಾವು ಹಲವಾರು ವಿಸ್ತರಣಾ ಚಟುವಟಿಕೆಗಳನ್ನು ಮಾಡ್ತೀವಿ. ಈ ಒಂದು ಫಲಗಳ ಮುಖಾಂತರ ಸಂಶೋಧನೆಯ ಫಲಗಳನ್ನು ನಾವು ರೈತರಿಗೆ ತಲುಪಿಸಿ ರೈತರುಗಳ ಸಮಸ್ಯೆ ಪರಿಹಾರಕ್ಕೆ ಆಗಿ ವಿಶ್ವವಿದ್ಯಾಲಯದ ಎಲ್ಲ ಸಂಸ್ಥೆಗಳು ಬಹಳ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಈ ನಮ್ಮ ವಿಶ್ವವಿದ್ಯಾಲಯ ರಾಜ್ಯ ವ್ಯಾಪ್ತಿ ಇದೆ. ಹೌದು. ಇದರ ಅಡಿಯಲ್ಲಿ ಸುಮಾರು 5 ಪಶುವೈದ್ಯಕೀಯ ಮಹಾವಿದ್ಯಾಲಯಗಳು ಈಗಾಗಲೇ ಕಾರ್ಯಾರಂಭ ಮಾಡ್ತಾ ಇದ್ದಾವೆ. ಮೊದಲನೇದಾಗಿ ಬೆಂಗಳೂರು ಪಶುವೈದ್ಯಕೀಯ ಮಹಾವಿದ್ಯಾಲಯ, ಎರಡನೇದು ಬೀದರ್ ಪಶುವೈದ್ಯಕೀಯ ಮಹಾವಿದ್ಯಾಲಯ, ತದನಂತರ ಶಿವಮೊಗ್ಗ ಪಶುವೈದ್ಯಕೀಯ ಮಹಾವಿದ್ಯಾಲಯ, ಮತ್ತು ಹಾಸನ ಪಶುವೈದ್ಯಕೀಯ ಮಹಾವಿದ್ಯಾಲಯ, ನಂತರದಲ್ಲಿ ಗದಗ ಪಶುವೈದ್ಯಕೀಯ ಮಹಾವಿದ್ಯಾಲಯ ಅಸ್ತಿತ್ವಕ್ಕೆ ಬಂದು. ಇದಲ್ಲದೆ ಇನ್ನೂ 2 ಪಶುವೈದ್ಯಕೀಯ ಮಹಾವಿದ್ಯಾಲಯಗಳು ಕಾರ್ಯಾರಂಭ ಮಾಡಲಿದ್ದಾವೆ. ಇತ್ತೀಚೆಗೆ ತಾನೇ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬೆಳಗಾಂ ಜಿಲ್ಲೆಯ ಅಥಣಿ ಪಶುವೈದ್ಯಕೀಯ ಮಹಾವಿದ್ಯಾಲಯವನ್ನು ಸಹ ಲೋಕಾರ್ಪಣೆ ಮಾಡಿದ್ದಾರೆ. ಇದರ ಜೊತೆಗೆ ಇನ್ನೊಂದು ಪಶುವೈದ್ಯಕೀಯ ಮಹಾವಿದ್ಯಾಲಯ ಪುತ್ತೂರಿನಲ್ಲಿ ಇನ್ನು ಬೆಳವಣಿಗೆಯ ಹಂತದಲ್ಲಿದೆ. ಇನ್ನು 1-2 ವರ್ಷಗಳಲ್ಲಿ ಅದು ಸಹ ಕಾರ್ಯಾರಂಭ ಮಾಡುತ್ತೆ. ಇದರ ಜೊತೆಗೆ ನಾವು 2 ಹೈನು ತಂತ್ರಜ್ಞಾನ ಮಹಾವಿದ್ಯಾಲಯಗಳನ್ನು ಇದ್ದಾವೆ. ಒಂದು ಬೆಂಗಳೂರು ಹೆಬ್ಬಾಳಾವರಣದಲ್ಲಿದೆ, ಮತ್ತೊಂದು ಕಲಬುರಗಿಯ ಮಾಂಗಾವ್ ಕ್ರಾಸ್ ಅಂತ ಇದೆ, ಆ ಜಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಮತ್ತು ಇನ್ನೊಂದು ಬಹಳ ಒಳ್ಳೆಯ ಸಂಸ್ಥೆ ಅಂದರೆ ಮೀನುಗಾರಿಕೆ ಮಹಾವಿದ್ಯಾಲಯ ನಮ್ಮದು, ಅದು ಮಂಗಳೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಇದರ ಜೊತೆಗೆ ನಾವು 5 ಪಾಲಿಟೆಕ್ನಿಕ್ ಕಾಲೇಜುಗಳಿದೆ ನಮ್ಮ ಹತ್ರ, ಆನಿಮಲ್ ಹಸ್ಬೆಂಡರಿ ಪಾಲಿಟೆಕ್ನಿಕ್ ಕಾಲೇಜಸ್ಸು. ಸೊ ಒಂದು ಕಾಲೇಜ್ ಬಂದುಬಿಟ್ಟು ಶಿಗ್ಗಾವಿ ಹಾವೇರಿ ಜಿಲ್ಲೆಯಲ್ಲಿದೆ, ಮತ್ತೊಂದು ತುಮಕೂರು ಜಿಲ್ಲೆಯ ತಿಪಟೂರಿನಲ್ಲಿದೆ, ಮತ್ತು ಯಾದಗಿರಿ ಜಿಲ್ಲೆಯ ಡೋರ್ನಹಳ್ಳಿಯಲ್ಲಿ ಒಂದಿದೆ. ಇದರ ಜೊತೆಗೆ ಚಾಮರಾಜ ಜಿಲ್ಲೆಯಲ್ಲಿ ಬರ್ಗಿ ಅಲ್ಲಿ ಒಂದಿದೆ. ಜೊತೆಗೆ ಇಲ್ಲೇ ಹಾಸನ ಜಿಲ್ಲೆಯ ಕೋರವಂಗ್ಲದಲ್ಲಿ ಒಂದು ಪಾಲಿಟೆಕ್ನಿಕ್ ಇದೆ. ಇದರ ಜೊತೆಗೆ ನಮ್ಮ ಸಂಶೋಧನಾ ಸಂಸ್ಥೆಗಳಿದ್ದಾವೆ. ನಾವು ಲೈಫ್ ಸ್ಟಾಕ್ ರಿಸರ್ಚ್ ಅಂಡ್ ಇನ್ಫಾರ್ಮೇಷನ್ ಸೆಂಟರ್ಸ್ ಅಂತ ಹೇಳ್ತೀವಿ. ಜಾನುವಾರು ಸಂಶೋಧನೆ ಹಾಗೂ ಮಾಹಿತಿ ಕೇಂದ್ರಗಳು ಇವು ಸುಮಾರು 10 ರಾಜ್ಯದ ವಿವಿಧ ಕಡೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಇದರ ಜೊತೆಗೆ ಫ್ರಿಕ್ ಅಂತ ಹೇಳ್ತೀವಿ, ಅಂದರೆ ಮೀನುಗಾರಿಕೆ ಸಂಶೋಧನೆ ಮತ್ತು ಮಾಹಿತಿ ಕೇಂದ್ರಗಳು. ಅವು 3 ನಮ್ಮಲ್ಲಿ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾವೆ.
ಇಷ್ಟು ಸಂಸ್ಥೆಗಳು ವಿಶ್ವವಿದ್ಯಾನಿಲಯದ ಅಡಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾವೆ. ತಾವು ಬಹಳ ಮುಖ್ಯವಾಗಿ ಪರಿಚಯವನ್ನ ಮಾಡಿದ್ರಿ. 5 ಪಶುವೈದ್ಯಕೀಯ ಮಹಾವಿದ್ಯಾಲಯಗಳು ಇದ್ದಾವೆ, ಮತ್ತೆ 2 ಹೈನುಗಾರಿಕೆಗೆ ಸಂಬಂಧಪಟ್ಟಂತಹ 2 ಕಾಲೇಜುಗಳು ಮತ್ತು ಮೀನುಗಾರಿಕೆಯ 1 ಕಾಲೇಜ್ ಇದೆ ಅಂತ ಹೇಳ್ಬೋದು. ಇಲ್ಲಿ ಗುಣಮಟ್ಟದ ಶಿಕ್ಷಣವನ್ನ ನೀಡಲಿಕ್ಕೆ ಏನೆಲ್ಲ ಕ್ರಮಗಳನ್ನ ತಾವು ಅನುಸರಿಸುತ್ತಿದ್ದೀರಿ? ಈಗ ಗುಣಮಟ್ಟದ ಶಿಕ್ಷಣ ನಮ್ಮದು ಮೊದಲನೇ ಆದ್ಯತೆ. ಹೌದು. ಈಗ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕ್ರೀಮಿ ಲೇಯರ್ ಅಂತ ಹೇಳ್ತೀವಿ, ಟಾಪ್ ರ್ಯಾಂಕ್ ಸ್ಟೂಡೆಂಟ್ಸ್ ಬರ್ತಾರೆ. ಇವರು ಎಲ್ಲರೂ ನಮ್ಮ ಕರ್ನಾಟಕ ರಾಜ್ಯ ಕಾಮನ್ ಸಿಇಟಿಯಲ್ಲಿ ಏನು ಮಾಡ್ತಾರೆ ಅದರ ಮುಖಾಂತರ ಪ್ರವೇಶ ಪಡೀತಾರೆ. ಅದರಲ್ಲೂ ವಿಶೇಷವಾಗಿ ಪಶುವೈದ್ಯಕೀಯ ಸ್ನಾತಕ ಪದವಿಗೆ ಬರೋರೆಲ್ಲ ತುಂಬಾ ಟಾಪ್ ಮೆರಿಟ್, 3000 ಒಳಗಡೆ ರ್ಯಾಂಕ್ ಇದ್ರೆ ಮಾತ್ರ ಅವರಿಗೆ ಪ್ರವೇಶ ದೊರಕುತ್ತೆ. ಇಂತಹ ವಿದ್ಯಾರ್ಥಿಗಳು ಬರ್ತಾರೆ. ಅದೇ ತರ ನಮ್ಮ ಹೈನುಗಾರಿಕೆಗೂ ಆದರೂ ಮತ್ತೆ ಮೀನುಗಾರಿಕೆಗೂ ಒಳ್ಳೊಳ್ಳೆ ವಿದ್ಯಾರ್ಥಿಗಳು ನಮ್ಮಲ್ಲಿ ಬರ್ತಾರೆ. ಇವರಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ನಮ್ಮ ವಿಶ್ವವಿದ್ಯಾಲಯದ ವಿವಿಧ ಸಂಸ್ಥೆಗಳ ಜವಾಬ್ದಾರಿ. ಇದಕ್ಕೋಸ್ಕರ ನಾವು ಸಾಕಷ್ಟು ಒಂದು ಕಾರ್ಯವಿಧಾನಗಳನ್ನು ಹಮ್ಮಿಕೊಂಡಿದ್ದೀವಿ. ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಕ್ಕಂಥ ಜ್ಞಾನಾರ್ಜನೆಗೆ ನಾಲೆಡ್ಜ್ ಕಾಂಪೊನೆಂಟ್ಗೋಸ್ಕರ ನಾವು ಅವರಿಗೆ ನಮ್ಮ ಪ್ರಾಧ್ಯಾಪಕರ ಒಂದು ಪ್ರವಚನದ ಜೊತೆಗೆ ಅವರಿಗೆ ಎಲ್ಲ ಆವರಣಗಳಲ್ಲಿ ನಾವು ವೈಫೈಯನ್ನು ಕೊಟ್ಬಿಟ್ಟು ವಿದ್ಯಾರ್ಥಿಗಳಿಗೆ ಯಾವಾಗೂ ಬೇಕಾದರೂ ಅವರು ತಮ್ಮ ಆಂಡ್ರಾಯ್ಡ್ ಮೊಬೈಲ್ ಮುಖಾಂತರ ಇರಬಹುದು, ಕಂಪ್ಯೂಟರ್ ಸೆಂಟರ್ಗೆ ಹೋಗಿ ಕಂಪ್ಯೂಟರ್ ಇರಬಹುದು, ಅವರ ರೂಮಲ್ಲೇ ನಾಲೆಡ್ಜಿಗೆ ಯಾವಾಗಲೂ ಅಕ್ಸೆಸಬಲ್ ಇದ್ದಾರೆ. ಲ್ಯಾಪ್ಟಾಪ್ ಆದರೂ ಬಳಸಬಹುದು. ಅದರಲ್ಲಿ ಅಕ್ಸೆಸ್ 1 4 ಜೊತೆಗೆ ನಾವು ಬಹಳ ಮುಖ್ಯವಾಗಿ ನಮ್ಮಲ್ಲಿ ಬೇಕಾಗಿರ್ತಕ್ಕಂಥದ್ದು ಕೌಶಲ್ಯ. ಹೌದು, ಕೌಶಲ್ಯ. ಈಗ ನಮ್ಮ ಪಶುವೈದ್ಯರಿಗಿರ್ಬೋದು, ಹೈನುಗಾರಿಕೆಯ ತಂತ್ರಜ್ಞರಿಗಿರ್ಬೋದು, ಮೀನುಗಾರಿಕೆ ಕೌಶಲ್ಯ, ನಾವು ಒಳ್ಳೆಯ ಕೌಶಲ್ಯನ ಕೊಡಲಿಕ್ಕೆ ಏನು ಬೇಕೋ ಎಲ್ಲ ಸೌಲಭ್ಯ, ಮೊದಲು ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ತೀವಿ, ಎಲ್ಲ ಥರದ ಸೌಲಭ್ಯವನ್ನು ಎಲ್ಲ ಮಹಾವಿದ್ಯಾಲಯಗಳಲ್ಲಿ ನಾವು ಅಳವಡಿಸ್ಕೊಂಡಿದ್ದೀವಿ. ಅದರಲ್ಲೂ ವಿಶೇಷವಾಗಿ ನಾವು ಪ್ರಾಯೋಗಿಕ ತರಗತಿಗಳಿದ್ದಾವೆ. ಆ ಪ್ರಾಯೋಗ ತರಗತಿಗಳಿಗೆ ಚಾಚು ತಪ್ಪದೆ ಅಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ಒಂದು ಸೌಕರ್ಯಗಳನ್ನು ಕೊಟ್ಟಿದ್ದೀವಿ. ಜೊತೆಗೆ ನಮ್ಮ ಪ್ರಾಧ್ಯಾಪಕ ವೃಂದದವರು 3 ಜನ ವಿದ್ಯಾರ್ಥಿಗಳನ್ನ ಒಂದು ಗುಂಪು ಮಾಡಿ ಅವರಿಗೆ ಕೌಶಲ್ಯವನ್ನ ಕಲಿಸ್ತಾ ಇರ್ತಾರೆ. ಅಂದ್ರೆ ಪ್ರಾಕ್ಟಿಕಲ್ ಆಗಿ ಅವ್ರ ಮುಖಾಂತರನೇ ಮಾಡಿಸ್ತಾರೆ. ಮತ್ತೆ ಈ 4ನೇ ವರ್ಷದ ವಿದ್ಯಾರ್ಥಿಗಳ ನಂತರ ಅವರು ನಮ್ಮ ಕ್ಲಿನಿಕಲ್ ಸರ್ವಿಸ್ಗೆ ಹೋಗ್ತಾರೆ. ವೆಟರ್ನರಿ ಸೈನ್ಸ್ ಅಲ್ಲಿ ಪ್ರತಿಯೊಂದು ಆಸ್ಪತ್ರೆಯಲ್ಲಿ ಅವ್ರಿಗೆ ಏನೇನು ಬೇಕಾಗಿದೆ, ರೈತರ ಕೇಸುಗಳಾದ್ರೂ ಬಂದ್ರೆ ದೊಡ್ಡ ಪ್ರಾಣಿಗಳಂದ್ರೆ ಹಸುಗಳಿರ್ಬೋದು, ಎಮ್ಮೆಗಳಿರ್ಬೋದು, ಬೇರೆ ಬೇರೆ ಜಾನುವಾರುಗಳಿರ್ಬೋದು, ಜೊತೆಗೆ ಕುರಿ ಮೇಕೆಗಳಿರ್ಬೋದು, ಅದೇ ಅಲ್ಲದೆ ನಮ್ಮ ವನ್ಯಜೀವಿಗಳಿರ್ಬೋದು, ಮತ್ತೆ ನಮ್ಮ ನಾಯಿ, ಬೆಕ್ಕು, ಪೆಟ್ಟುಗಳು, ನಮ್ಮ ಸಾಕು ಪ್ರಾಣಿಗಳು ಎಲ್ಲವುಗಳಿಗೂ ಸಹ ಅವರಿಗೆ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಆಗುತ್ತೆ ನಮ್ಮ ಸ್ಟೂಡೆಂಟ್ಸ್. ಸೊ ಈ ನಿಟ್ಟಿನಲ್ಲಿ ಬಹಳ ಚೆನ್ನಾಗಿ ಅವರಿಗೆ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂತ ಹೇಳ್ತೀವಿ, ಅದು ತುಂಬ ಚೆನ್ನಾಗಿ ನಾವು ಅದು ಸೌಲಭ್ಯನ ಸಿಗ್ತಾ ಇದೆ. ಇದರ ಜೊತೆಗೆ ಅವರಿಗೆ ನಾವು ಅನಿಮೇಷನ್ ಮಾಡೆಲ್ಸ್ ಎಲ್ಲಿ ಪ್ರಾಕ್ಟಿಕಲ್ ಮಾಡಲಿಕ್ಕೆ ಸಾಧ್ಯ ಇರೋದಿಲ್ಲವೋ ಅಂತ ಕಾಂಪ್ಲೆಕ್ಸ್ ಪ್ರೊಸೀಜರ್ಸ್ ಮಾಡಲಿಕ್ಕೆ ಅವರಿಗೆ ಅನಿಮೇಷನ್ ಮಾಡೆಲ್ಸ್ ಉಪಯೋಗಿಸ್ತಾ ಇದ್ದೀವಿ ನಾವು. ಮತ್ತೆ ಟೀಚಿಂಗ್ ಮಾಡ್ಯೂಲ್ಸ್ ಡೆವಲಪ್ ಮಾಡಿದ್ದೀವಿ ಎಲ್ಲರ ಕ್ಷೇತ್ರಗಳಲ್ಲಿ. ಟೀಚಿಂಗ್ ಮಾಡ್ಯೂಲ್ಸ್ ಅಂದರೆ ಆ ಟೀಚಿಂಗ್ ಮಾಡ್ಯೂಲ್ಸ್ ಇಂದ ವಿದ್ಯಾರ್ಥಿಗಳಿಗೆ ಕ್ಲಾಸ್ ರೂಮಲ್ಲಿ ಅರ್ಥ ಆಗಲಿಲ್ಲ ಅಂದರೂ ಮತ್ತೆ ಅವರು ಲ್ಯಾಪ್ಟಾಪಲ್ಲಿ ಅಥವಾ ಮೊಬೈಲ್ ಹಾಕೊಂಡು ಅವರೇ ನೋಡಿಬಿಟ್ಟು ಆ ಕೌಶಲ್ಯವನ್ನು ಪುನರಾವರ್ತಿತವಾಗಿ ಅಭ್ಯಾಸ ಮಾಡಬಹುದು. ಅಂತ ಒಂದು ಫೆಸಿಲಿಟಿ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಒದಗಿಸಿಕೊಟ್ಟಿದ್ದೀವಿ. ಸೊ ಇದರ ಜೊತೆಗೆ ಬಹಳ ಮುಖ್ಯವಾಗಿ ಬೇಕಾಗಿರೋದಂದ್ರೆ ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಅವರ ಆಟಿಟ್ಯೂಡ್ ಚೇಂಜ್ ಮಾಡ್ಬೇಕು ನಾವು. ಯಾಕಂದ್ರೆ ಇವರೆಲ್ಲರೂ ನಮ್ಮ ಗ್ರಾಮೀಣ ಪ್ರದೇಶಕ್ಕೆ ರೈತರ ಸೇವೆ ಮಾಡಲಿಕ್ಕೆ ಹೋಗ್ತಕ್ಕಂಥವ್ರು. ಅದಕ್ಕೋಸ್ಕರ ಅವರಿಗೆ ಆಪ್ಟಿಟ್ಯೂಡ್ ಚೇಂಜ್ ಮಾಡಲಿಕ್ಕೋಸ್ಕರ ಆಗಿಂದಾಗೆ ನಾವು ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಮಾಡ್ತೀವಿ. ಅವರಿಗೆ ರೈತರ ಹತ್ರ ಯಾವ ರೀತಿ ತಾವು ವಿಷಯವನ್ನ ವಿನಿಮಯ ಮಾಡ್ಕೋಬೇಕು, ರೈತರ ಒಂದು ಸಮಸ್ಯೆಗಳನ್ನಾಗಿ ನೀವು ಯಾವ ರೀತಿ ಸ್ಪಂದಿಸಬೇಕು, ಮತ್ತೆ ರೈತರಿಗೆ ಯಾವ ರೀತಿ ನೀವು ಗೌರವ ಕೊಡಬೇಕು, ಮತ್ತೆ ನೀವೇನು ಕಲಿಕೆ ಮಾಡಿದ್ದೀರಿ, ಪುಸ್ತಕದಲ್ಲಿ ಏನು ಕಲಿಕೆ ಮಾಡಿದ್ದೀರಾ, ರೈತರ ಸ್ಥಿತಿ ಏನಿದೆ, ಎರಡನ್ನೂ ನೀವು ಯಾವುದು ಅಲ್ಲಿ ಓಪನ್ ಬುಕ್ ಅವರಿಗೆ, ಅದು ನಮ್ಮ ರೈತರು ಅವೆರಡನ್ನು ಯಾವ ರೀತಿ ನೀವು ಬ್ಲೆಂಡ್ ಮಾಡಿ ನಿಮ್ಮ ವಿದ್ಯಾಭ್ಯಾಸ, ನಿಮ್ಮ ಜ್ಞಾನಾರ್ಜನೆಯನ್ನ ಹೆಚ್ಚಿಸ್ಕೋಬಹುದು ಅನ್ನೋದ್ರ ಬಗ್ಗೆ ಅವರ ಮನೋಭಾವನ ಚೇಂಜ್ ಮಾಡಲಿಕ್ಕೂ ಸಹ ಸಾಕಷ್ಟು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದೀವಿ. ಇದರ ಜೊತೆಗೆ ನಮ್ಮ ಈಗಾಗಲೇ ಹಳೆಯ ವಿದ್ಯಾರ್ಥಿಗಳಿದ್ದಾರೆ, ಇಂದಿನ ಅಂದರೆ ಎಲ್ಯುಮಿನಿಸ್ ಅಂತ ಹೇಳ್ತೀವಿ, ಅವರು ಸಾಕಷ್ಟು ಬೇರೆ ಬೇರೆ ದೇಶಗಳಲ್ಲಿ, ಬೇರೆ ಶಿಕ್ಷಣ ಸಂಸ್ಥೆಗಳಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ಇವರಿಗೆ ಸಂಪರ್ಕ ಕೊಟ್ಟು ಸ್ಟೂಡೆಂಟ್ಸ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಡಿಯಲ್ಲಿ ತಂದುಬಿಟ್ಟು ಅಲ್ಲಿ ಏನು ನಡೀತಿದೆ, ಬೇರೆ ದೇಶಗಳಲ್ಲಿ ಏನು ನಡೀತಿದೆ, ನಮ್ಮ ಜ್ಞಾನಾರ್ಜನೆ ಏನಿದೆ, ನಮ್ಮಲ್ಲಿ ಸ್ಟ್ರೆಂತ್ ಏನಿದೆ, ಅವರಲ್ಲಿ ಸ್ಟ್ರೆಂತ್ ಏನಿದೆ, ಆ ಒಂದು ಎಕ್ಸ್ಚೇಂಜ್ ಪ್ರೋಗ್ರಾಮಲ್ಲೂ ಸಹ ಇವರ ಗುಣಮಟ್ಟ ಹೆಚ್ಚಿಗೆ ಆಗಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಇದರಲ್ಲಿ ಸಫಲರು ಸಹ ಆಗಿದ್ದೀವಿ. ಅಂತಂದ್ರೆ ಕೇವಲ ಪಟ್ಟಿಕ್ಕಷ್ಟೇ ಸೀಮಿತ ಆಗದೆ ಒಟ್ಟಾರೆ ಅವರ ಬೆಳವಣಿಗೆಗೆ ಏನ್ ಬೇಕೋ ಆ ಎಲ್ಲ ಒಂದು ಸೌಲಭ್ಯಗಳನ್ನು ಕೂಡ, ಆ ಎಲ್ಲ ಕೌಶಲ್ಯಗಳನ್ನು ಕೂಡ ನೀಡತಕ್ಕಂತಹ ನಿಟ್ಟಿನಲ್ಲಿ ವಿಶ್ವವಿದ್ಯಾನಿಲಯ ತುಂಬಾ ಚೆನ್ನಾಗಿ ಕೆಲಸವನ್ನ ಮಾಡ್ತಾ ಇದೆ ಅನ್ನುವಂಥದ್ದು. ಇನ್ನು ವಿಶ್ವವಿದ್ಯಾನಿಲಯದ ಮತ್ತೊಂದು ಪ್ರಮುಖವಾದಂತಹ ಅಂಶ ಅಂತ ಹೇಳಿದ್ರೆ ಅದು ಸಂಶೋಧನೆ. ಇದುವರೆಗೆ ಏನೆಲ್ಲ ಸಂಶೋಧನೆಗಳು ಆಗಿದ್ದಾವೆ, ಮತ್ತೆ
ಅದರಿಂದ ರೈತರಿಗೆ ದೊರೆತಿರ್ತಕ್ಕಂತಹ ಕೆಲವೊಂದು ಮುಖ್ಯವಾದಂತಹ ಅಂಶಗಳು, ಇದರ ಬಗ್ಗೆ ಮತ್ತು ಇನ್ನೂ ಯಾವ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸಂಶೋಧನೆಗಳು ನಡೀತಾ ಇದ್ದಾವೆ ಅಂತ ಅದ್ರ ಬಗ್ಗೆ ತಿಳಿಸ್ಕೊಡಿ. ಈಗ ನಮ್ಮ ಎರಡನೇದು ಮುಖ್ಯ ಅಂಗ ಅಂದ್ರೆ ಸಂಶೋಧನೆ. ಇದಕ್ಕೋಸ್ಕರನೇ ನಾವು ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕರು ಇರ್ತಾರೆ. ಸಂಶೋಧನಾ ನಿರ್ದೇಶಕರ ಅಡಿಯಲ್ಲಿ ಎಲ್ಲ ನಾವು ಸಂಶೋಧನಾ ಚಟುವಟಿಕೆಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ಮೊದಲಾಗಿ ಈ ಸಂಶೋಧನೆ ಮಾಡಲಿಕ್ಕಿಂತ ಮುಂಚಿತವಾಗಿ ಯಾವ ರೀತಿಯ ಸಂಶೋಧನೆ ಮಾಡಬೇಕು ಅನ್ನೋದನ್ನು ನಾವು ಫಸ್ಟ್ ಐಡೆಂಟಿಫೈ ಮಾಡ್ತೀವಿ. ಅದಕ್ಕೆ ನಾವು ಥ್ರಸ್ಟ್ ಏರಿಯಾ ರಿಸರ್ಚ್ ಅಂತ ಹೇಳ್ತೀವಿ. ಇದಕ್ಕೋಸ್ಕರ ನಾವು ರೈತರನ್ನು ಸಂಪರ್ಕ ಮಾಡಿ, ನಮ್ಮ ವಿಜ್ಞಾನಿಗಳನ್ನು ಸಂಪರ್ಕ ಮಾಡಿ, ಮತ್ತು ನಮ್ಮ ಫೀಲ್ಡಲ್ಲಿ ಕೆಲಸ ಮಾಡ್ತಕ್ಕಂಥ ಪಶುವೈದ್ಯರನ್ನು ಸಂಪರ್ಕ ಮಾಡಿ, ರೈತರ ಸಮಸ್ಯೆಗಳಿಗೆ ಅನುಗುಣವಾಗಿ ನಾವು ಸಂಶೋಧನಾ ಒಂದು ಯೋಜನೆಗಳನ್ನು ರೂಪಿಸ್ತೀವಿ. ಈ ಯೋಜನೆಗಳ ರೂಪಿಸಿದ ಮೇಲೆ ಯೋಜನೆಗಳ ಫಲಿತಾಂಶ ಏನು ಯೋಜನೆಗಳಿದ್ದಾವೆ ಅದಕ್ಕೆ ಥ್ರಸ್ಟ್ ಏರಿಯಾ ಇದೆ. ಆ ಥ್ರಸ್ಟ್ ಏರಿಯಾದಲ್ಲಿ ನಮ್ಮ ಎಲ್ಲ ವಿಜ್ಞಾನಿಗಳು ಕೆಲಸ ಮಾಡ್ತಾ ಇರ್ತಾರೆ. ಅದೇ ಥರ ಆ ವಿಜ್ಞಾನಿಗಳ ಜೊತೆಗೆ ನಮ್ಮ ಸ್ನಾತಕೋತ್ತರ ವಿದ್ಯಾರ್ಥಿಗಳಿರ್ತಾರೆ, ಮಾಸ್ಟರ್ ಡಿಗ್ರಿ ಮತ್ತು ಡಾಕ್ಟರೇಟ್ ಮಾಡ್ತಕ್ಕಂಥ ಆ ವಿದ್ಯಾರ್ಥಿಗಳು ಇದೇ ಒಂದು ಸಮಸ್ಯೆಗಳ ಬಗ್ಗೆ ಸಂಶೋಧನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಈ ಸಂಶೋಧನಾ ಫಲಗಳು ಮತ್ತೆ ರೈತರ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವು ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಹೊಸ ಹೊಸ ತಳಿಗಳನ್ನು ಅಭಿವೃದ್ಧಿ ಮಾಡಿ, ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥ ತಳಿಗಳನ್ನು ಉತ್ಪಾದನೆ ಮಾಡಿ ರೈತರಿಗೆ ಕೊಡ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ತಮಗೆ ಗೊತ್ತೇ ಇದೆ, ನಮ್ಮ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಸ್ವರ್ಣಾಧಾರ ಕೋಳಿ ಎಷ್ಟು ಪ್ರಚಲಿತವಾಗಿದೆ, ಆ ಥರ ಗಿರಿರಾಣಿ ಕೋಳಿ, ಗಿರಿರಾಜ ಕೋಳಿ ಇವೆಲ್ಲವೂ ನಮ್ಮ ವಿಶ್ವವಿದ್ಯಾಲಯದ ಅಭಿವೃದ್ಧಿ ಆದವೆ. ನಮ್ಮಲ್ಲಿ ಒಂದು ಅಮೂರ್ ತಳಿ ಅಂತ ಮೀನನ್ನು ನಾವು ಅಭಿವೃದ್ಧಿಪಡಿಸಿದ್ದೀವಿ. ಅದು ತುಂಬ ಪ್ರಚಲಿತವಾಗಿದೆ. ನಮ್ಮ ರಾಜ್ಯದೇ ಅಲ್ಲದ ನಮ್ಮ ಇಡೀ ದೇಶದಲ್ಲೇ ಆ ಒಂದು ಮೀನಿನ ಮರಿಗಳ ಸೀಡನ್ನು ನಾವು ಸಪ್ಲೈ ಮಾಡ್ತಾ ಇದ್ದೇವೆ. ತುಂಬಾ ಬೇಡಿಕೆ ಇದೆ. ಅಮೂರ್ ಕಾರ್ಪ್ ಅಂತಕ್ಕಂಥದ್ದನ್ನ ನಮ್ಮ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸ್ತಕ್ಕಂಥದ್ದು. ಈ ತರ ಯೋಜನೆಗಳ ಜೊತೆಗೆ ಸಂಶೋಧನೆ ಯೋಜನೆಗಳು ಸಾಕಷ್ಟಿದಾವೆ, ನಾವು ಏನೇನು ಮಾಡ್ತಾ ಇದ್ದೀವಿ ಅಂತ. ಈಗ ಮೊದಲನೇದಾಗಿ ನಾವು ಇರ್ತಕ್ಕಂಥ ನಮ್ಮ ಜಾನುವಾರು ಏನಿದೆ ಅದು ದೇಶೀಯ ಜಾನುವಾರುಗಳ ಒಂದು ಜೆನೆಟಿಕ್ ರಿಸೋರ್ಸಸ್ ಅನ್ನ ಸಂರಕ್ಷಣೆ ಮಾಡಲಿಕ್ಕೆ ನಮ್ಮಲ್ಲಿ ಹಲವಾರು ಯೋಜನೆಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದಕ್ಕೋಸ್ಕರ ಈಗ ನಮಗೆ ಹೊಸದಾಗಿ ನಮ್ಮ ಕೃಷಿ ಅನುಸಂಧಾನ ICR ನ್ಯೂ ಡೆಲ್ಲಿಯಿಂದ ಸಹ ಒಂದು ಯೋಜನೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಕಾರ್ಯಾರಂಭ ಮಾಡಿದೆ. ಜೊತೆಗೆ ಅದೇ ಥರ ನಮ್ಮ ಕೋಳಿಯ ಒಂದು ಜೆನೆಟಿಕ್ ರಿಸೋರ್ಸಸ್ ಏನಿದೆ, ದೇಶಿ ಕೋಳಿಗಳು, ಅದನ್ನು ಮಾಡಲಿಕ್ಕೂ ಒಂದು ASRP ಅಂತ ಆಲ್ ಇಂಡಿಯಾ ಕೋಆರ್ಡಿನೇಟೆಡ್ ರಿಸರ್ಚ್ ಪ್ರಾಜೆಕ್ಟ್ ಅಂತ ಹೇಳ್ತೀವಿ, ಅದು ನಮ್ಮ ಬೆಂಗಳೂರು ಆವರಣದಲ್ಲಿದೆ. ಅದೇ ಥರ ಮೀನುಗಾರಿಕೆಯ ಒಂದು ಆವರಣದಲ್ಲೂ ಈ ಒಂದು ಯೋಜನೆ ಇದೆ. ಇದರ ಜೊತೆಗೆ ನಾವು ICR ಇದೆ, ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಇದೆ, ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇದೆ. ಹೀಗೆ ಹಲವು ಸಂಸ್ಥೆಗಳಿಂದ ನಮ್ಮ ಪ್ರಾಧ್ಯಾಪಕರು ಸಂಶೋಧನೆಗಳ ಯೋಜನೆಗಳನ್ನು ರೂಪಿಸಿ ಆ ಯೋಜನೆಗಳನ್ನು ಅನುಷ್ಠಾನವನ್ನು ಮಾಡ್ತಾ ಇದ್ದಾರೆ, ಆ ಸಂಶೋಧನೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ. ಅದರಲ್ಲಿ ಪ್ರಮುಖವಾದ ಯೋಜನೆಗಳ ಬಗ್ಗೆ ನಾನು ಒಂದೆರಡು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಮೀನುಗಾರಿಕೆಯಲ್ಲಿ ನಾನು ಹೇಳ್ದಂಗೆ ಇನ್ನೊಂದು ಏನಪ್ಪಾ ಅಂದ್ರೆ ವೈಟ್ ಸ್ಪಾಟ್ ಡಿಸೀಸ್ ಅಂತ ಬರುತ್ತೆ ನಮ್ಮ ಮೀನುಗಳಿಗೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯಾಕ್ಸಿನ್ ಅನ್ನು ನಾವು ಅಭಿವೃದ್ಧಿ ಮಾಡಿದ್ದೀವಿ. ಅದೇ ತರ ನಮ್ಮಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ಸಂಸ್ಥೆ ಇದೆ, ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ, ಪ್ರತಿಷ್ಠಿತವಾದಂತಹ ಸಂಸ್ಥೆ IHL ಬೆಂಗಳೂರಲ್ಲಿ. ಅದು ಇಡೀ ನಮ್ಮ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಿಗೆ ನಾವೇ ವ್ಯಾಕ್ಸಿನ್ ಪ್ರೊಡ್ಯೂಸ್ ಮಾಡಿ ಕೊಡ್ತಾ ಇದೀವಿ ಅವರಿಗೆ. ಅಲ್ಲಿ ನಮಗೆ ಬ್ಯಾಕ್ಟೀರಿಯಾದ ವ್ಯಾಕ್ಸಿನ್, LSD ವ್ಯಾಕ್ಸಿನ್ ಅಂತ ವೈರಾಣುವಿನ ವ್ಯಾಕ್ಸಿನ್ ಎಲ್ಲವನ್ನ ನಾವು ಉತ್ಪಾದನೆ ಮಾಡಿ ನಮ್ಮ ಇಡೀ ರಾಜ್ಯಕ್ಕೆ ಮತ್ತೆ ನಮ್ಮ ನೆರೆ ರಾಜ್ಯಗಳಿಗೆ ನಾವು ಈ ಒಂದು ಲಸಿಕೆಯನ್ನು ಕೊಡ್ತಾ ಇದ್ದೀವಿ. ಇಲ್ಲಿ ಸಾಕಷ್ಟು ಸಂಶೋಧನೆಗಳನ್ನು ಮಾಡ್ತಾ ಇದ್ದೀವಿ ನಾವು. ಅಂದ್ರೆ ವ್ಯಾಕ್ಸಿನ್ ಪ್ರೊಡಕ್ಷನ್ ಮಾಡಲ ದೃಷ್ಟಿಯಿಂದನೇ ಸಾಕಷ್ಟು ಸಂಶೋಧನೆಗಳನ್ನ ಮಾಡಿ, ಈಗ ಉದಾಹರಣೆಗೆ ಮೊನ್ನೆ ತಾನೇ ಚರ್ಮಗಂಟು ರೋಗ ಬಂತು. ಚರ್ಮಗಂಟು ರೋಗಕ್ಕೆ ಮೊದಲಿಗೆ ಬಂದಾಗ ನಮ್ಮ ಹತ್ರ ಲಸಿಕೆ ಇರಲಿಲ್ಲ. ಅದಕ್ಕೋಸ್ಕರ ಅದಕ್ಕೆ ಅನುಗುಣವಾಗಿರ್ತಕ್ಕಂಥ ಗೋಟ್ ಪಾಕ್ಸ್ ವ್ಯಾಕ್ಸಿನ್ ಅನ್ನು ನಮ್ಮ ಸಂಸ್ಥೆಯಲ್ಲೇ ಉತ್ಪಾದನೆ ಮಾಡಿ ಇಡೀ ರಾಜ್ಯದಲ್ಲಿ ಈ ಒಂದು ರೋಗ ನಿಯಂತ್ರಣಕ್ಕೆ ನಮ್ಮ ವಿಶ್ವವಿದ್ಯಾಲಯ ಬಹಳ ಕೊಡುಗೆ ಕೊಟ್ಟಿದೆ. ಅದೇ ತರ ಈಗ LSD ವ್ಯಾಕ್ಸಿನ್ ಅನ್ನೇ ಉತ್ಪಾದನೆ ಮಾಡಲಿಕ್ಕೆ ನಮ್ಮ ಈಗಾಗಲೇ ನಮ್ಮ ಇಂಡಿಯನ್ ವೆಟನರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಬರೇಲಿಯಲ್ಲಿದೆ, ಅವರ ಜೊತೆಗೆ ಸೇರ್ಬಿಟ್ಟು ತಂತ್ರಜ್ಞಾನ ತರಿಸಿ LSD ವ್ಯಾಕ್ಸಿನ್ ಅನ್ನೇ ನಾವು ಉತ್ಪಾದನೆ ಮಾಡಲಿಕ್ಕೆ ಕಾರ್ಯಯೋಜನೆಯನ್ನು ರೂಪಿಸಿದ್ವಿ. ಅಂದ್ರೆ ಯಾವಾಗಲೂ ನಾವು ಫಾರ್ಮರ್ಸ್ ಓರಿಯೆಂಟೆಡ್ ಸಂಶೋಧನೆಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀವಿ. ಇದರ ಜೊತೆಗೆ ನಮ್ಮ ರೈತರಲ್ಲಿ ಏನಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ಅವರಿಗೆ ಬೇಕಾಗಿರ್ತಕ್ಕಂಥ ವಿಸ್ತರಣಾ ಯೋಜನೆಗಳಿದ್ದಾವೆ. ಈಗ ಉದಾಹರಣೆಗೆ ನಾವು ಹೇಳಬೇಕಂದ್ರೆ ಬೀದರ್ ಜಿಲ್ಲೆಯಲ್ಲಿ ಉಸ್ಮಾನಾಬಾದಿ ಗೋಟು ಅದು ತುಂಬಾ ರೈತರಿಗೆ ಅನುಕೂಲ ಆಗ್ತಾ ಇದೆ. ಅಲ್ಲಿ ಎಮ್ಮೆಯ ತಳಿಗಳು ಚೆನ್ನಾಗಿದೆ. ಸೊ ಅದಕ್ಕೆ ಸಂಬಂಧಪಟ್ಟ ಸಂಶೋಧನೆ ಯೋಜನೆಗಳನ್ನ, ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳದನ್ನ, ಯುವಕರ ಒಂದು ಲೈಫ್ ಸ್ಟಾಕ್ ಇಂಟ್ರೆಸ್ಟ್ ಗ್ರೂಪ್ಸ್ ಅಂತ ಹೇಳ್ತೀವಿ. ಈಗ ನಾವೇನು ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಗ್ರೂಪ್ ಅಂತ ಹೇಳ್ತೀವಲ್ಲ, ಅದೇ ತರ ಆ ಗುಂಪುಗಳ ಮುಖಾಂತರ ಅವರಿಗೆ ತರಬೇತಿಯನ್ನು ಕೊಟ್ಟು ಅವರಿಗೆ ಈ ಮೇಕೆ ಕುರಿಗಳ ಒಂದು ಲಿಂಕೇಜ್ ಅನ್ನು ಮಾಡಿಬಿಟ್ಟು ಅದರ ಮುಖಾಂತರ ಆದಾಯವನ್ನು ವೃದ್ಧಿಸಿಕೊಳ್ಳಲಿಕ್ಕೆ, ಅವರ ಜೀವನೋಪಾಯನ ಕಂಡುಕೊಳ್ಳಲಿಕ್ಕೆ ಸಹ ನಮ್ಮ ಸರಳ ವಿಸ್ತರಣಾ ಸಂಶೋಧನೆ ಯೋಜನೆಗಳು ಸಹಕಾರಿಯಾಗ್ತಾ ಇದ್ದಾವೆ. ಮತ್ತೆ ಈಗ ನಾವು ವಿಶ್ವವಿದ್ಯಾಲಯದನ್ನು ಸಹ ನಮ್ಮ ಪ್ರಾಧ್ಯಾಪಕರವರಿಗೆ ಸಂಶೋಧನೆ ಮಾಡಲಿಕ್ಕೆ ನಾವು ಅನುದಾನವನ್ನು ಕೊಡ್ತೀವಿ. ಮೊದಲು ನಾವು ಸ್ವಲ್ಪ ಸ್ವಲ್ಪ ಕೊಡ್ತಾ ಇದೀವಿ. ಈಗ ಕಾಂಪಿಟೇಟಿವ್ ಮೋಡ್, ಎಲ್ಲದಲ್ಲೂ ಸ್ಪರ್ಧೆ ಇರಬೇಕು ಅಂತ. ಯಾರು ಒಳ್ಳೆ ಪ್ರಾಜೆಕ್ಟ್ ಅನ್ನ
ಪ್ರಿಪೇರ್ ಮಾಡಿ ಪ್ರಪೋಸ್ ಮಾಡ್ತಾರೋ ಅಂಥವರಿಗೆ ನಾವು ವಿಶ್ವವಿದ್ಯಾಲಯದಿಂದನೂ ಸಹ ಒಂದು ಸಂಶೋಧನೆಯ ಯೋಜನೆಯನ್ನು ಅವರಿಗೆ ಕೊಡ್ತಾ ಇದ್ದೀವಿ. ಈಗ ಸದ್ಯ ನಮ್ಮ ಇರ್ತಕ್ಕಂಥ ಕೆಲವರು ಒಳ್ಳೆಯ ಯೋಜನೆಗಳಲ್ಲಿ ಸುಜಲಾ ಯೋಜನೆ ಅಂತ ಇತ್ತು ನಮಗೆ. ಅದರಲ್ಲಿ ನಾವು ಈ ಒಂದು ಕುರಿ ಮತ್ತು ಮೇಕೆಗಳ ಒಂದು ವೀರ್ಯವನ್ನು ಸಂಗ್ರಹಣೆ ಮಾಡಿಬಿಟ್ಟು, ಅದು ಸ್ವಲ್ಪ ಇರಲಿಲ್ಲ, ಈಗ ಜಾನುವಾರುಗಳ ಕೃತಕ ಗರ್ಭಧಾರಣೆ ಇದೆಯೋ ಅಷ್ಟು ಪಾಪ್ಯುಲರ್ ಇಲ್ಲ ನಮ್ಮಲ್ಲಿ ಕುರಿ ಮೇಕೆಗಳಲ್ಲಿ. ಅದಕ್ಕೆ ನಾವು ಆ ವೀರ್ಯ ನಳಿಕೆಗಳನ್ನು ಕೃತಕ ಗರ್ಭಧಾರಣೆ ಮುಖಾಂತರ ಯಾವ ರೀತಿ ಕುರಿ ಮತ್ತು ಮೇಕೆಗಳಿಗೆ ಮಾಡಿ ಅಲ್ಲಿ ಹೆಂಗೆ ನಮ್ಮ ರೈತರ ಆರ್ಥಿಕ ಮಟ್ಟವನ್ನು ಸುಧಾರಿಸಬಹುದು ಅನ್ನೋದ್ರ ಬಗ್ಗೆನೂ ನಾವು ಸಂಶೋಧನೆ ಮಾಡಿ ಅದರಲ್ಲೂ ಸಫಲರಾಗಿದ್ದೀವಿ. ಸೊ ಈಗಾಗಲೇ ಅದು ಬೆಂಗಳೂರಲ್ಲಿ ಕಾರ್ಯಾರಂಭ ಮಾಡ್ತಾ ಇದೆ. ಅದೇ ರೀತಿ ನಮ್ಮ ಹಾಸನದಲ್ಲಿನೂ ಅದು ಕಾರ್ಯಾರಂಭ ಮಾಡಲಿಕ್ಕೆ ಈಗಾಗಲೇ ಕೆಲಸ ನಡೀತಾ ಇದೆ. ಇಲ್ಲಿ ತಮಗೆ ಗೊತ್ತಿರೋ ಹಾಸನ ಬ್ರೀಡ್ ತಳಿಯ ಒಂದು ಕುರಿ ಇದೆ. ಸೊ ಆ ಕುರಿಯ ಸಂರಕ್ಷಣೆ ಮತ್ತು ಸಂವರ್ಧನೆಗೆ ಇಲ್ಲಿ ಒಂದು ಯೋಜನೆ ಇದೆ ನಮ್ಮಲ್ಲೇ ಕೋರಮಂಗಲ ಪಾಲಿಟೆಕ್ನಿಕ್ ಕಾಲೇಜಲ್ಲಿ ಇದೆ. ಅಲ್ಲಿ ನಾವು ಈಗಾಗಲೇ ಒಳ್ಳೆಯ ಉತ್ಕೃಷ್ಟ ಗಂಡು ರ್ಯಾಮ್ಸ್ ಅಂತ ಹೇಳಿ ಟಗರುಗಳನ್ನು ನಾವು ಉತ್ಪಾದನೆ ಮಾಡಿ ಸುತ್ತಮುತ್ತಲಿನ ರೈತರ ಒಂದು ಕುರಿಗಳು ಯಾರು ಸಾಕಿದಾರಲ್ಲ ಹೆಣ್ಣು ಕುರಿಗೆ ಅವರಿಗೆ ಆಗಲೇ ನಾವು ಈಗ ಟಗರುಗಳನ್ನು ಕೊಟ್ಟಿದ್ದೀವಿ. ಈಗ ಸುಮಾರು 112 ಟಗರುಗಳು ಆಗಲೇ ಕೊಟ್ಬಿಟ್ಟಿದ್ವಿ ಈಗ ಆಲ್ರೆಡಿ ನಮ್ಮ ರೈತರಿಗೆ. ಅಂದ್ರೆ ಸುಮಾರು 20-30 ಕುರಿ ಇದ್ದವರಿಗೆ ಒಂದು ಟಗರು ಸಾಕಾಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ರೈತರು ಅವರಲ್ಲಿರ್ತಕ್ಕಂಥ ಟಗರನ್ನೇ ಬಳಸಿದ್ರೆ ನಾವು ಇನ್ ಬ್ರೀಡಿಂಗ್ ಅಂತ ಹೇಳ್ತೀವಿ, ಆಂತರಿಕ ಬ್ರೀಡಿಂಗ್ ಆಗಿಬಿಟ್ಟು ಹುಟ್ಟತಕ್ಕಂಥ ಮರಿಗಳ ತೂಕ ಕಡಿಮೆ ಇರುತ್ತೆ, ಆ ಕೂಡ್ತಕ್ಕಂಥ ಮರಿಗಳು ಕಣ್ಣು ಕುರುಡಾಗಬಹುದು, ಬೆಳವಣಿಗೆ ಕಡಿಮೆ ಆಗ್ಬೋದು. ಅದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೆ ನಾವು ಎಲೈಟ್ ರಾಮ್ಸ್ ಅಂತ ಹೇಳ್ತೀವಿ, ಉತ್ಕೃಷ್ಟ ಟಗರುಗಳನ್ನು ರೈತರಿಗೆ ಕೊಟ್ಟು ಅದರಿಂದ ಅವರಿಗೆ ಉತ್ಪಾದನೆ ಚೆನ್ನಾಗುತ್ತೆ ಮತ್ತೆ ಅವರ ಒಂದು ಆರ್ಥಿಕ ಮಟ್ಟನ್ನು ಸುಧಾರಿಸುತ್ತೆ. ಸೊ ಅದೇ ತರ ನಮ್ಮ ಇನ್ನೊಂದು ನಾಗಮಂಗಲದಲ್ಲಿ ಬನ್ನೂರು ಶೀಪ್ ಇದೆ ನಮ್ದು. ನಾಗಮಂಗಲದ ಹತ್ರ ಒಂದು ನಮ್ದು ಫಾರಂ ಇದೆ. ಅಲ್ಲಿ ಬನ್ನೂರು ಶೀಪಲ್ಲಿ ನಾವು ಒಂದು ಕೃಷಿ ಅನುಸಂಧಾನ ICRದು ಒಂದು ಸೀಡ್ ಪ್ರಾಜೆಕ್ಟ್ ಅಂತ ಇದೆ. ಅಲ್ಲಿ ನಾವು ಬನ್ನೂರಿನ ಉತ್ಕೃಷ್ಟ ಟಗರುಗಳನ್ನು ಉತ್ಪಾದನೆ ಮಾಡಿಬಿಟ್ಟು ಸುಮಾರು ಈಗ 5,000ಕ್ಕಿಂತ ಹೆಚ್ಚು ಟಗರುಗಳನ್ನು ನಾವು ಎಲ್ಲ ನಮ್ಮ ರೈತರಿಗೆ ವಿತರಣೆ ಮಾಡಿದ್ದೀವಿ. ಅದರಲ್ಲಿ ಮತ್ತೆ ರೈತರಿಂದ ಒಳ್ಳೆ ಟಗರುಗಳಿದ್ರೆ ಮತ್ತೆ ನಾವು ಆ ಟಗರುಗಳನ್ನು ನಾವು ತಗೊಂತೀವಿ ವಾಪಸ್ ನಮ್ಮ ಫಾರಮ್ಗೆ. ಅದಕ್ಕೆ ನಾವು ಅದರದೆಲ್ಲ ಒಂದು ಗುಣಮಟ್ಟವನ್ನು ಪರೀಕ್ಷಿಸಿ ಮಾಡಿ ಏನೇನು ಇರಬೇಕು ನಾವು ಬ್ರೀಡಿಂಗ್ ಮಾಡಲಿಕ್ಕೆ ಅವೆಲ್ಲವುಗಳನ್ನು ನೋಡಿ ಸೆಲೆಕ್ಟ್ ಮಾಡಿ ಮತ್ತೆ ತಗೊಂಡ್ಬಿಟ್ಟು ಅದನ್ನು ಸೀಡಿಗೆ ಗೋಸ್ಕರ ಸೇರಿಸ್ಕೊಡ್ತಿದ್ದೀವಿ. ಈ ಥರ ಹಲವಾರು ಸಂಶೋಧನಾ ಯೋಜನೆಗಳು ವಿಶ್ವವಿದ್ಯಾಲಯದಲ್ಲಿ ನಡೆದಿದೆ. ಇದರ ಜೊತೆಗೆ ನಾವು ಅಕಾಡೆಮಿಕ್ ರಿಸರ್ಚನ್ನು ಮಾಡ್ತಾ ಇರ್ತೀವಿ. ಈಗ ಪೂರಕವಾಗಿ ಈಗ ನಮ್ಮಲ್ಲಿ ಕೆಲವು ಬೇಸಿಕ್ಸ್ ಇದೆ, ಫಿಸಿಯಾಲಜಿ, ಬಯೋಕೆಮಿಸ್ಟ್ರಿ, ಅನಾಟಮಿ. ಅಲ್ಲಿ ಯಾವ ರೀತಿ ಆ ಒಂದು ಅಕಾಡೆಮಿಕ್ಗೆ ಕಾಂಪ್ಲಿಮೆಂಟ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಸಂಶೋಧನೆಗಳು ಸಹ ನಮ್ಮಲ್ಲಿ ನಡೀತಾ ಇದ್ದಾವೆ. ಸೊ ಇದರ ಜೊತೆಗೆ ವಿಸ್ತರಣಾ ಸಂಶೋಧನೆ ಯೋಜನೆಗಳ ಬಗ್ಗೆ ಹೇಳೋದಾದ್ರೆ, ಈ ವಿಸ್ತರಣಾ ಸಂಶೋಧನೆ ಯೋಜನೆಗಳು ಮತ್ತು ವಿಸ್ತರಣಾ ಚಟುವಟಿಕೆಗಳು ಪೂರಕವಾಗಿ ಕೆಲಸ ಮಾಡ್ತಾ ಇದ್ದಾವೆ. ಆಗ ಮಾತ್ರ ಸಂಶೋಧನೆ ಮತ್ತೆ ವಿಸ್ತರಣೆ ಎರಡಕ್ಕೂ ಸಮತೋಲನ ಕಾಯ್ಕೊಳ್ಳಕ್ಕೆ ಸಹಕಾರಿಯಾಗುತ್ತೆ. ಹೌದು, ಒಂದಕ್ಕೊಂದು ಬಹಳ ಪೂರಕವಾಗಿ ಕೆಲಸ ಮಾಡುತ್ತೆ. ಒಟ್ಟಾರೆ ನಿಮ್ಮ ವಿಶ್ವವಿದ್ಯಾನಿಲಯದ ಧ್ಯೇಯವಾಕ್ಯ ಏನಿದೆಯೋ ಗ್ರಾಮ್ಯಮುಖಿ ಮತ್ತೆ ರೈತ ಸ್ನೇಹಿ ಅನ್ನುವಂಥದ್ದು, ಅದಕ್ಕೆ ಪೂರಕವಾಗಿ ವಿಶ್ವವಿದ್ಯಾನಿಲಯ ಇವತ್ತು ಕೂಡ ಕೆಲಸವನ್ನ ಮಾಡಿಕೊಂಡು ಬರ್ತಾ ಇದೆ ಅನ್ನುವಂಥದ್ದು. ಇನ್ನ ವಿಶ್ವವಿದ್ಯಾನಿಲಯದ ವತಿಯಿಂದ ಮುಂದಿನ ಯೋಜನೆಗಳು ಏನೇನು ಇದ್ದಾವೆ, ಇನ್ನು ಏನೇನು ಮಾಡಬೇಕು ಅನ್ನುವಂಥ ಆಲೋಚನೆ ವಿಶೇಷವಾಗಿ ಮುಖ್ಯಸ್ಥರಾಗಿ ತಮಗಿದೆ? ಮೊದಲದಾಗಿ ನನಗೆ ಮೊದಲನೇ ಆದ್ಯತೆ ನಮ್ಮದು ಗುಣಮಟ್ಟದ ಶಿಕ್ಷಣ. ನಾನು ಹೇಳಿದಾಗೆ ಈ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಈ ಶಿಕ್ಷಣ ಬಹಳಷ್ಟು ಜನಕ್ಕೆ ಸಿಗಬೇಕು. ನಮಗೆ ಈಗ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಿಟ್ಟು ಹೊರಗಡೆ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ನಮ್ಮ ವಿಶ್ವವಿದ್ಯಾಲಯದ ಶಿಕ್ಷಣ ಸಿಗಬೇಕು ಅನ್ನೋದ್ರಿಂದ ನಾವು ಅಕಾಡೆಮಿಕ್ ಪ್ರೋಗ್ರಾಮ್ಸನ್ನು ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀವಿ. ಸೊ ಉದಾಹರಣೆಗೆ ನಾವೇನಂದರೆ ನಮ್ಮ ಪಶುವೈದ್ಯಕೀಯ ಕ್ಷೇತ್ರ, ಮೀನುಗಾರಿಕೆ ಕ್ಷೇತ್ರ, ಹೈನುಗಾರಿಕೆ ಕ್ಷೇತ್ರದಲ್ಲಿ ಸರ್ಟಿಫಿಕೇಟ್ ಕೋರ್ಸಸ್ಸನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ, ಟ್ರೈನಿಂಗ್ ಕೋರ್ಸಸ್ಸನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ, ಡಿಪ್ಲೊಮಾ ಕೋರ್ಸಸ್ಸನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ, ಜೊತೆಗೆ PG ಡಿಪ್ಲೊಮಾ ಕೋರ್ಸಸ್ಸನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದು ನಮ್ಮ ಮಹಿಳೆಯರಿಗೆ, ನಮ್ಮ ಯುವಕರಿಗೆ ಮತ್ತು ಯಾರು ಎಂಟ್ರಪ್ರನರ್ಸ್ ಅಂತ ಹೇಳ್ತೀವಿ ಎಂಟ್ರಪ್ರನರ್ಸ್ಗೆ, ಇವರೆಲ್ಲರಿಗೂ ಸಹ ಬಹಳ ಸಹಾಯ ಆಗುತ್ತೆ. ಅವರು ಬಂದು ನಮ್ಮ ಫಾರಮ್ಗಳಲ್ಲೇ ಕೆಲಸ ಮಾಡಿಕೊಂಡು ಕಲಿಬೋದು. 3 ತಿಂಗಳು ನಮ್ಮ ಒಂದು ಫಾರಮಲ್ಲಿ ಬಿಡ್ತೀವಿ. ಈಗ ಯಾರಿಗೆ ಒಬ್ಬರಿಗೆ ಕುರಿ ಸಾಕಾಣಿಕೆಯಲ್ಲಿ ಆಸಕ್ತಿ ಇದೆ, ನಮ್ಮ ಕುರಿ ಸಾಕಾಣಿಕೆ ಫಾರಮ್ದಲ್ಲಿ ಅವರಿಗೆ ತಿಳುವಳಿಕೆ ಜೊತೆಗೆ ಅವರೇನೆ ಮಾಡಿ ಕಲಿಬೋದು. ಸೊ ನಂತರ ಅವರು ಹೋಗಿ ತಮ್ಮ ಸ್ವಾವಲಂಬಿಗಳಾಗಿ ಜೀವನ ನಡೆಸಲಿಕ್ಕೆ ಅದೇ ಒಂದು ಉದ್ಯೋಗ ಕಂಡುಕೊಳ್ಳಕ್ಕೆ ಬಹಳ ಸಹಕಾರಿಯಾಗುತ್ತೆ. ಇದನ್ನು ನಾವು ಹೈಬ್ರಿಡ್ ಮೋಡಲ್ಲಿ ಆನ್ಲೈನಲ್ಲೂ ಇಡ್ತೀವಿ, ಆಫ್ಲೈನಲ್ಲೂ ಇಡ್ತೀವಿ. ಅವರು ಕೆಲವು ಸಂದರ್ಭದಲ್ಲಿ ಅವ್ರ ಮನೆಯಿಂದನೇ ಅಧ್ಯಯನ ಮಾಡಬಹುದು, ಕೆಲವು ಸಂದರ್ಭದಲ್ಲಿ ಬೇಕಾದಾಗ ಬಂದು ಅವರು ಕೌಶಲ್ಯವನ್ನು ಇಲ್ಲಿ ಕಲ್ತ್ಕೊಂಡು ಹೋಗ್ಬೋದು. ಸೊ ಈ ಥರ ಒಂದೊಂದು ಕ್ಯಾಂಪಸ್ಸಲ್ಲಿ ಎಲ್ಲಿ ನಮ್ಮದು ಸ್ಟ್ರೆಂತ್ ಇದೆ ಅಲ್ಲಿ ಈ ಥರ ಪ್ರೋಗ್ರಾಮ್ಸನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತ ಕಾರ್ಯಯೋಜನೆಗಾಲ ರೂಪಿಸಿ ಮುಂದಿನ ಶೈಕ್ಷಣಿಕ ವರ್ಷದಿಂದ ಪ್ರಾರಂಭ ಮಾಡಲಿಕ್ಕೆ ಒಂದು ಯೋಜನೆಯನ್ನು ರೂಪಿಸಿದ್ದೀವಿ. ಇದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಈ ಕ್ಷೇತ್ರಗಳಲ್ಲಿ ಎಂಟ್ರಪ್ರನರ್ಸು, ಅದರಲ್ಲೂ ವಿಶೇಷವಾಗಿ ಯುವಕರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಸಾಕಷ್ಟು ನಮ್ಮ ಪಶುಪಾಲನೆಗೆ ಸಂಬಂಧಪಟ್ಟಂಥ ಇಂಡಸ್ಟ್ರೀಸ್ ಇದೆ.
ಅವರಿಗೆ ನಮ್ಮ ಒಂದು ಲಿಂಕೇಜ್ ಬೇಕಾಗಿದೆ, ನಮ್ಮ ಒಂದು ತಂತ್ರಜ್ಞಾನ ನಾವೇನು ಅಭಿವೃದ್ಧಿ ಮಾಡ್ತೀವೋ ಅದನ್ನ ಪ್ರಯೋಜನ ಬೇಕಾಗಿದೆ. ಮತ್ತೆ ಸಾಕಷ್ಟು ಜನಗಳಿಗೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸ್ಥಳಾವಕಾಶ ಇರಬಹುದು, ಅಲ್ಲಿ ಬೇಕಾಗಿರ್ತಕ್ಕಂಥ ಉಪಕರಣಗಳಿಲ್ಲ. ಅದಕ್ಕೋಸ್ಕರ ಅವರೆಲ್ಲರೂ ನಮ್ಮನ್ನು ಕೇಳ್ತಾ ಇದ್ರು, ರೈತರು ಯುವಕರು ಎಲ್ಲ ಬಂದು. ಅದಕ್ಕೋಸ್ಕರ ನಾವು ಈ ಸ್ಟಾರ್ಟ್ಅಪ್ಸ್ ಅಂಡ್ ಇನ್ಕ್ಯುಬೇಷನ್ ಸೆಂಟರ್ಸ್ ಎಲ್ಲ ವಿಶ್ವವಿದ್ಯಾಲಯ ಮಾಡ್ತಾ ಇದೀವಿ. ನಮ್ಮಲ್ಲಿ ಇತ್ತೀಚೆಗೆ ಅಷ್ಟೇ ಹೈನುಗಾರಿಕೆ ಮಹಾವಿದ್ಯಾಲಯ ಬೆಂಗಳೂರಿನಲ್ಲಿ ಗೀ ಪ್ರೊಡಕ್ಷನ್ ಮಾಡಲಿದ್ರಲ್ಲಿ ನಾವು ಬಹಳ ಒಳ್ಳೆ ಪ್ರೋಟೋಕಾಲ್ ರೆಸಿಪಿಯನ್ನ ನಮ್ಮ ಅಭಿವೃದ್ಧಿ ಪಡಿಸಿದ್ದಾರೆ ನಮ್ಮ ಹೈನುಗಾರಿಕೆ ಮಹಾವಿದ್ಯಾಲಯದವರು. ಅದಕ್ಕೆ ಸುಮಾರು ಎಂಟರ್ಪ್ರಿನರ್ಸ್ ಮುಂದೆ ಬಂದಿದ್ದಾರೆ. ಅವರಿಗೆ ಈಗ ಒಂದು ಸ್ಟಾರ್ಟ್ಅಪ್ ಮಾಡಿದ್ದೀವಿ. ಅದೇ ತರ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ರಂಗಗಳಲ್ಲಿ ಈ ಸ್ಟಾರ್ಟ್ಅಪ್ಸ್ ಮತ್ತೆ ಇನ್ಕ್ಯುಬೇಷನ್ ಸೆಂಟರ್, ಈಗ ಉದಾಹರಣೆಗೆ ನಮ್ಮ ಬೆಂಗಳೂರು ಅಂತ ನಗರದಲ್ಲಿ ಈ ಸಾಕು ಪ್ರಾಣಿಗಳ ಸಂಖ್ಯೆ ಜಾಸ್ತಿ ಇದೆ, ಸಾಕು ಸಾವಿರ ಸಂಖ್ಯೆ. ಸೊ ಅವ್ರಿಗೆ ಆದಂತಹ ಒಂದು ಇನ್ಕ್ಯುಬೇಷನ್ ಸೆಂಟರ್ ಬೇಕಾಗುತ್ತೆ, ಸ್ಟಾರ್ಟ್ಅಪ್ಸ್ ಬೇಕಾಗುತ್ತೆ. ಯಾರೊಬ್ಬ ಯುವಕ ಬಂದಿರ್ತಾರೆ, ಅವರು ಸಹ ನಾನು ಗ್ರೂಮಿಂಗ್ ಮಾಡಿ ನೈಲ್ ಕ್ಲಿಪ್ ಮಾಡೋದು ನಾಯಿಗೆ ಅಥವಾ ಸಣ್ಣ ಸುಮ್ಮನೆ ಫಸ್ಟ್ ಮ್ಯಾನೇಜ್ಮೆಂಟ್ ಎಲ್ಲ ಮಾಡೋದು, ಆ ಥರದ ಒಂದು ಕಲಿತು ಮತ್ತೆ ಅವ್ರದೇ ಒಂದು ಸ್ವಉದ್ಯೋಗ ಕೊಂಡ್ಕೋಬಹುದು ಅಲ್ಲಿ. ಸೊ ಆ ಥರ ಒಂದು ಅದೇ ಥರ ನಮ್ಮ ಪಶು ವೈದ್ಯರಿಗೆ ಅವ್ರಿಗೆ ನಾನು ಒಂದು ಸರ್ಜರಿಲಿ ಯಾವುದೋ ಒಂದು ಶಸ್ತ್ರಚಿಕಿತ್ಸೆಯಲ್ಲಿ ನಾನು ಎಕ್ಸ್ಪರ್ಟ್ ಆಗಬೇಕು, ಅವ್ರಿಗೂ ಸಹ ಒಂದು ಕೋರ್ಸನ್ನು ಮಾಡಿ ಅವರಿಗೆ ಹ್ಯಾಂಡ್ಸ್ ಆನ್ ಸ್ಕಿಲ್ ಕೊಟ್ಟು ಮುಂದೆ ಅವರು ಚೆನ್ನಾಗಿ ಅಂದರೆ ನಮ್ಮ ಸೇವೆಯನ್ನು ರೈತರಿಗೆ ಕೊಡಲಿಕ್ಕೆ ಅನುಕೂಲ ಆಗಲಿಕ್ಕೆ ಒಂದು ಯೋಜನೆಯನ್ನು ಮಾಡ್ಕೊಂಡಿದ್ದೀವಿ. ಇದರ ಜೊತೆಗೆ ನಾವು ನಮ್ಮ ಬೆಂಗಳೂರು ಆವರಣದಲ್ಲಿ ಆರ್ನಮೆಂಟಲ್ ಫಿಶ್ ಪ್ರೊಡಕ್ಷನ್, ತಮಗೆ ಗೊತ್ತಿದೆ, ಅಲಂಕಾರಿಕ ಮೀನುಗಳಿಗೆ ಬಹಳ ಬೇಡಿಕೆ ಇದೆ. ಈಗಾಗಲೇ ನಾವು ನಮ್ಮೆಲ್ಲ ಫಿಶರಿ ಸೆಂಟರ್ಸ್ ಇಂದ ಮೀನು ಮರಿಗಳನ್ನು ಕೊಡ್ತಾ ಇದೀವಿ ಸಾಕ್ಲಿಕ್ಕೆ ರೈತರಿಗೆ. ಈ ಅಲಂಕಾರಿಕ ಮೀನುಗಳದೇ ಒಂದು ಸಪರೇಟ್ ಅಲ್ಲಿ ಉತ್ಪಾದನಾ ಕೇಂದ್ರವನ್ನ ನಮ್ಮ ಬೆಂಗಳೂರು ಆವರಣದಲ್ಲಿ ಒಂದು ಮೀನುಗಾರಿಕೆ ಸಂಶೋಧನಾ ಕೇಂದ್ರದಲ್ಲಿ ಪ್ರಾರಂಭ ಮಾಡ್ತಾ ಇದೀವಿ. ಸೊ ಇದು ಎಲ್ಲದಕ್ಕೂ ನಾವು ಈಗೆಲ್ಲ ಏನೇ ಇದ್ರೂ ನಾವು ಯೂನಿವರ್ಸಿಟಿ ಸೆಲ್ಫ್ ಸಸ್ಟೈನ್ ಮಾಡಲು ಹೋಗ್ತಾ ಇದೀವಿ. ಅದು ಅವರ ಆಂತರಿಕ ಸಂಪನ್ಮೂಲವನ್ನೇ ಅವರೇ ಜನರೇಟ್ ಮಾಡ್ಕೊಂಡ್ಬಿಟ್ಟು ರೈತರಿಗೆ ಸೇವೆ ಕೊಡಬೇಕು, ಮತ್ತೆ ಸಾರ್ವಜನಿಕ ಬೇಕಾಗಿರ್ತಕ್ಕಂಥ ಸೌಲಭ್ಯವನ್ನು ಒದಗಿಸಲಿಕ್ಕೆ. ಅದೇ ತರ ಅಲ್ಲಿ ಒಂದು ನಾವು ಸೂಪರ್ ಸ್ಪೆಷಾಲಿಟಿ ಪೆಟ್ ಹಾಸ್ಪಿಟಲ್, ಸಾಕು ಪ್ರಾಣಿಗಳು ಜಾಸ್ತಿ ಇರೋದ್ರಿಂದ ಅಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅನ್ನು ಮಾಡಲಿಕ್ಕೆ ಒಂದು ಯೋಜನೆ ರೂಪಿಸಿದ್ವಿ. ಅದೇ ತರ ನಮ್ಮಲ್ಲಿ ಮೇವಿನ ಉತ್ಪಾದನೆ, ಅದರಲ್ಲೂ ವಿಶೇಷವಾಗಿ ರೈತರಿಗೆ ಮೇವಿನ ಬೀಜಗಳು ಸರಿಯಾಗಿ ಸಿಗಲ್ಲ, ಅದಕ್ಕೋಸ್ಕರ ಸಾಕಷ್ಟು ಹಣವನ್ನು ವ್ಯಯ ಮಾಡಬೇಕು. ಈ ನಿಟ್ಟಿನಲ್ಲಿ ನಾವು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ ನಮ್ದು ಇಲ್ಲೇ ತುಮಕೂರು ಜಿಲ್ಲೆಯಲ್ಲಿ ತಿಪ್ಟೂರು ಒಂದು ಹತ್ರ ನಮ್ದು ಕೋನೆಯಲ್ಲಿ ಫಾರಂ ಇದೆ, ಸಾಕಷ್ಟು ನಮ್ಮ ಹತ್ರ ಜಮೀನಿದೆ ಅಲ್ಲಿ ಈ ಒಂದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ನಲ್ಲಿ ಮೇವಿನ ಬೀಜಗಳ ಉತ್ಪಾದನೆ ಕೇಂದ್ರವನ್ನ ಮಾಡಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನ ರೂಪಿಸಿದೀವಿ. ಅದೇ ರೀತಿ ನಮ್ಮ ವಿಶ್ವವಿದ್ಯಾಲಯದ ಏನು ಚಟುವಟಿಕೆಗಳಿದಾವೋ ಈ ಚಟುವಟಿಕೆಗಳಿಗೆ ಹೆಚ್ಚು ಹೆಚ್ಚು ಉತ್ತೇಜನ ಕೊಡಲಿಕ್ಕೆ, ಇದರಿಂದ ಹೆಚ್ಚು ಹೆಚ್ಚು ಸಹಕಾರಿಯಾಗಲಿಕ್ಕೆ ಯಾರಿಗೆ ನಮ್ಮ ಸಾರ್ವಜನಿಕರಿಗೆ, ಅದರಲ್ಲೂ ವಿಶೇಷವಾಗಿ ಈ ಸಾರ್ವಜನಿಕ ಆರೋಗ್ಯದ ದೃಷ್ಟಿಯಿಂದ ಈಗ ಪೌಷ್ಟಿಕ ಆಹಾರ ತಮಗೆ ಗೊತ್ತಿದೆ, ಸಾರ್ವಜನಿಕ ಆರೋಗ್ಯದಲ್ಲಿ ಬಹಳ ಮುಖ್ಯ. ಮತ್ತೆ ನಮ್ಮಲ್ಲಿ ಕೆಲವು ರೋಗಗಳು ಜಾನುವಾರುಗಳಿಂದ ಮನುಷ್ಯರಿಗೆ ಬರುತ್ತೆ, ಮನುಷ್ಯರಿಂದ ಜಾನುವಾರುಗಳಿಗೆ ಬರುತ್ತೆ. ಇದಕ್ಕೆ ನಮ್ಮ ಎಲ್ಲ ಸಾರ್ವಜನಿಕ ಅದರ ಒಂದು ಮಾಹಿತಿ ಅತ್ಯವಶ್ಯಕ. ಸೊ ಅದಕ್ಕೋಸ್ಕರ ನಾವು ನಮ್ಮ ವಿಸ್ತರಣಾ ಚಟುವಟಿಕೆಯ ಅಂಗವಾಗಿ ಇದನ್ನ ಒಂದು ಒಳ್ಳೆ ಯೋಜನೆಯನ್ನು ರೂಪಿಸಿ, ಅದು ಆಡಿಯೋ ಮುಖಾಂತರ, ವಿಡಿಯೋ ಮುಖಾಂತರ, ಪಾಂಪ್ಲೆಟ್ಸು ಮತ್ತೆ ಹಸ್ತಪತ್ರಿಕೆಗಳಿರ್ಬೋದು, ಬುಕ್ಲೆಟ್ಗಳು, ಇವುಗಳೆಲ್ಲ ತರಲಿಕ್ಕೆ ಯೋಜನೆಯನ್ನ ರೂಪಿಸಿದ್ವಿ. ಇನ್ನು ಈ ಮೀನುಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಬೇರೆ ನಮ್ಮ ನೆರೆಯ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಇಲ್ಲೊಂದು ಸ್ವಲ್ಪ ಮೀನುಗಾರಿಕೆಯ ಪ್ರಮಾಣ ಕಡಿಮೆ ಆಗಿದೆ. ಇದನ್ನು ಹೆಚ್ಚಳ ಮಾಡೋ ನಿಟ್ಟಿನಲ್ಲಿ ಏನಾದರೂ ಯೋಜನೆಗಳಿದೆ? ಖಂಡಿತ. ನಮ್ಮಲ್ಲಿ ಮೀನುಗಾರಿಕೆ ಮಹಾವಿದ್ಯಾಲಯದ ಒಂದಿದೆ, ನಮ್ಮಲ್ಲಿ ಸಂಶೋಧನಾ ಕೇಂದ್ರಗಳು 3 ಇದೆ, 4 ಇದೆ, ಬಿಜಾಪುರದಲ್ಲೂ ಒಂದಿದೆ. ಅದರಲ್ಲೂ ವಿಶೇಷವಾಗಿ ನೀವು ಹೇಳಿದ ಹಾಗೆ ನಮ್ಮ ಆಂಧ್ರ ಪ್ರದೇಶದ ಪಕ್ಕದ ರಾಜ್ಯದಲ್ಲಿ ನೋಡಿದ್ರೆ ನಮ್ಮಲ್ಲಿ ಸ್ವಲ್ಪ ಇದರ ಸಂಖ್ಯೆ ಕಡಿಮೆನೇ ಇದೆ ನಮ್ಮಲ್ಲಿ. ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂಥ ಒಂದು ಮೀನುಗಾರಿಕೆ ಮಹಾವಿದ್ಯಾಲಯ ಇರಬಹುದು, ಜೊತೆಗಿರ್ತಕ್ಕಂಥ ಸಂಶೋಧನಾ ಕೇಂದ್ರಗಳು ಎಷ್ಟು ಮರಿ ಉತ್ಪಾದನೆ ಮಾಡಬಹುದು ಅಷ್ಟು ಮಾಡ್ತಾ ಇದೀವಿ ನಾವು. ನಮ್ಮಲ್ಲಿ ಇರ್ತಕ್ಕಂಥ ಮಾನವ ಸಂಪನ್ಮೂಲ ಮತ್ತು ಇರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್, ಹ್ಯಾಚರೀಸ್ ಎಲ್ಲ ಬೇಕಾಗುತ್ತೆ. ಸೊ ಇದನ್ನ ಹೆಚ್ಚು ಮಾಡಲಿಕ್ಕೆ ನಾವು ಈ ಒಂದು ಏನು ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚು ಮಾಡಲಿಕ್ಕೆ ನಾವು ಈಗ ಯೋಜನೆಯನ್ನು ರೂಪಿಸಿದ್ದೀವಿ. ಇದರ ಜೊತೆಗೆ ನಮ್ಮ ಬಿಜಾಪುರದಲ್ಲಿ ಈಗ ಹೆಂಗೆ ಅನಿಮಲ್ ಪಾಲಿಟೆಕ್ನಿಕ್ ಇದೆಯೋ ಅದೇ ತರ ನಾವು ಒಂದು ಮೀನುಗಾರಿಕೆಯ ಪಾಲಿಟೆಕ್ನಿಕ್ ಕಾಲೇಜನ್ನು ಮಾಡಲಿಕ್ಕೆ ನಾವು ಯೋಚನೆ ಮಾಡ್ತಾ ಇದೀವಿ. ಸೊ ಆಗ ನಮ್ಮ ಸೂಪರ್ವೈಸರ್ ಲೆವೆಲ್ ಅಲ್ಲಿ ಜಾಸ್ತಿ ವಿದ್ಯಾವಂತರು ಬರ್ತಾರೆ, ಅವರು ಇಂಥ ರೈತರಿಗೆ ತರಬೇತಿಯನ್ನು ಕೊಡ್ಲಿಕ್ಕೆ, ಮಾಹಿತಿ ಕೊಡ್ಲಿಕ್ಕೆ ಅವರಿಗೆ ಸಹಕಾರಿ ಆಗ್ತಾರೆ ಅಂತಕ್ಕಂಥ ಒಂದು ದೃಷ್ಟಿ ಇದೆ. ಇದರ ಜೊತೆಗೆ ನಿಮಗೆ ಗೊತ್ತಿದೆ, ಮೀನುಗಾರಿಕೆ ಕ್ಷೇತ್ರದಲ್ಲಿ ಭಾರತ ಸರ್ಕಾರ ಸಾಕಷ್ಟು ಉತ್ತೇಜನ ಕೊಡ್ತಾ ಇದೆ. ನಮ್ಮ ಪ್ರಧಾನಮಂತ್ರಿಗಳ ಯೋಜನೆಯಲ್ಲಿ ಸಾಕಷ್ಟು ಯೋಜನೆಗಳು ಬರ್ತಾ ಇದಾವೆ. ಅವೆಲ್ಲ ಸೌಲಭ್ಯಗಳನ್ನ ರೈತರು ಉಪಯೋಗ ಮಾಡಲಿಕ್ಕೆ ಲಿಂಕೇಜ್ ಬಹಳ ಮುಖ್ಯ. ಅದಕ್ಕೆ ನಮ್ಮ ಮೀನುಗಾರಿಕೆ ಇಲಾಖೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೆ. ಸೊ ಅವ್ರ ಜೊತೆಗೆ ನಾವು ಟೆಕ್ನಿಕಲ್ ನೋಹವನ್ನ ಎಲ್ಲ ಮೀನುಗಾರಿಕೆಗಳಿಗೆ ವಿಶ್ವವಿದ್ಯಾಲಯದಿಂದ ಕೊಡ್ಲಿಕ್ಕೆ ಯೋಜನೆ ಮಾಡಿದ್ವಿ. ಮತ್ತೆ ನಮ್ಮ ಪಕ್ಕ ಇಲ್ಲಿ ಹೈದರಾಬಾದ್ ರಾಜ್ಯದ ಜೊತೆಗೆ ಅವ್ರ ಜೊತೆಗೆ ನಾವು ಒಡಂಬಡಿಕೆ ಮಾಡ್ಕೊಂಡಿದ್ದೀವಿ. ಅಲ್ಲಿ ಒಂದು ರಾಷ್ಟ್ರೀಯ ಮೀನು
ಸಂಶೋಧನಾ ಸಂಸ್ಥೆ ಇದೆ, NFD ಅಂತ ನಾವು ಕೇಳಿರ್ಬೋದು. ಸೊ ಅದರ ಜೊತೆಗೆ ನಾವು ಹೊಂದಾಣಿಕೆ ಮಾಡಿಕೊಂಡು ಅವರ ಮುಖಾಂತರ ಸಾಕಷ್ಟು ಸೌಲಭ್ಯಗಳು ಸಿಗ್ತವೆ, ತರಬೇತಿ ಕೊಡ್ಲಿಕ್ಕೆ, ಪ್ರಾತ್ಯಕ್ಷಿಕೆ ಕೊಡ್ಲಿಕ್ಕೆ ಮತ್ತು ಸಂಶೋಧನೆ ಮಾಡಲಿಕ್ಕೆ. ಅದನ್ನು ಇನ್ನು ಹೆಚ್ಚು ಹೆಚ್ಚು ಮಾಡಿ ನಾವು ಉತ್ತೇಜನ ಕೊಡಲಿಕ್ಕೆ ಒಂದು ಯೋಜನೆಗಳನ್ನ ರೂಪಿಸ್ಕೊಂಡಿದ್ದೀವಿ. ಸರ್, ವಿಶೇಷವಾಗಿ ಮತ್ತೊಂದು ಪ್ರಶ್ನೆ, ನಮ್ಮ ಹಾಸನದಲ್ಲಿ ಏನು ಮಹಾವಿದ್ಯಾಲಯ ಇದೆಯೋ ಇದೊಂದು ಪ್ರತಿಷ್ಠಿತವಾದಂತಹ ಮಹಾವಿದ್ಯಾಲಯ ಇಡೀ ನಮ್ಮ ರಾಜ್ಯಕ್ಕೆ ನೋಡಿದಂತಹ ಸಂದರ್ಭದಲ್ಲಿ ಇಲ್ಲಿಗೆ ಮುಂದಿನ ದಿವಸಗಳಲ್ಲಿ ಮತ್ತೇನಾದ್ರೂ ಹೆಚ್ಚಿನ ಅವಕಾಶಗಳು ಏನಾದ್ರೂ ಸಿಗ್ತಕ್ಕಂಥ ಸಾಧ್ಯತೆ ಇದೆಯಾ? ಖಂಡಿತ. ಈಗ ಇದನ್ನು ಹೇಳ್ದಂಗೆ ಇದು ಬಹಳ ಪ್ರತಿಷ್ಠಿತ ಮಹಾವಿದ್ಯಾಲಯ. ಇಲ್ಲಿ ಬಹಳ ಚೆನ್ನಾಗಿ ಎಲ್ಲ ನಮ್ಮ ಕಾರ್ಯಚಟುವಟಿಕೆಗಳು ನಡೀತಾ ಇದಾವೆ. ಈಗ ಈ ವರ್ಷ ತಾನೇ 3 ನಾವು ಸ್ನಾತಕೋತ್ತರ ಪದವಿಗಳನ್ನು ಸಹ ಪ್ರಾರಂಭ ಮಾಡಿದ್ವಿ. ಈಗ ಈ ವರ್ಷದಿಂದ ಮೊದಲು 9 ಇತ್ತು, ಈಗ ಮತ್ತೆ 3 ಆಡ್ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ನಾವು ಡಾಕ್ಟರೇಟ್ ಪದವಿಯನ್ನೇ ಇಲ್ಲಿ ಪ್ರಾರಂಭ ಮಾಡ್ತೀವಿ ಈ ಒಂದು ಮಹಾವಿದ್ಯಾಲಯದಲ್ಲಿ. ಜೊತೆಗೆ ಇಲ್ಲಿ ಸಂಶೋಧನಾ ಯೋಜನೆಗಳಿಗೆ ನಾವು ಸ್ವಲ್ಪ ಹೆಚ್ಚು ಕೊಡ್ತೀವಿ. ಈ ರೀಜನ್ ಅಲ್ಲಿ ನಮ್ಮ ಈಗ ನಾನು ಹೇಳಿದೆ ಹಾಸನ ಬ್ರೀಡ್ ಸಂರಕ್ಷಣೆಗೆ ಅಲ್ಲಿ ಒಂದು ಸೆಮೆನ್ ಬ್ಯಾಂಕ್ ಮಾಡ್ತಾ ಇದೀವಿ. ಆ ಸೆಮೆನ್ ಬ್ಯಾಂಕ್ ಅನ್ನು ಸಹ ಇಲ್ಲಿ ಅಭಿವೃದ್ಧಿ ಪಡಿಸ್ತಾ ಇದೀವಿ ಆ ಕೋರವಂಗ್ಲ ಇದರಲ್ಲಿ. ಮತ್ತೆ ಅಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯ ಕೋರವಂಗ್ಲ ನಮ್ಮ ಒಂದು ಆವರಣದಲ್ಲಿ ಇದೆ. ಸೊ ಅದರ ಜೊತೆಗೆ ನಾವು ಈ ಮಹಾವಿದ್ಯಾಲಯಕ್ಕೆ ಪೂರಕವಾಗಿ ಬೇಕಾಗಿರ್ತಕ್ಕಂಥ ವಿಸ್ತರಣಾ ಚಟುವಟಿಕೆ ಏನು ಒಂದು ನೆಟ್ವರ್ಕ್ ಅಂತ ಹೇಳ್ತೀವಿ, ಅದನ್ನ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕ ಅಡಿಯಲ್ಲಿ ತರ್ತಾ ಇದೀವಿ. ನಮ್ಮಲ್ಲಿ ವಿಶ್ವವಿದ್ಯಾಲಯ ಕೆಳಗಡೆ ಇನ್ನೊಂದು ಸೆಂಟರ್ ಇದೆ, ಬಹಳ ಒಳ್ಳೆ ಸೆಂಟರ್, ಕೇಳಿರ್ಬೋದು ತಾವು, ಮುಧೋಳ್ ನಾಯಿ ಕೇಳಿದ್ರ ಶ್ವಾನ. ಅಲ್ಲಿ ನಾವು ಮುಧೋಳದಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆನಲ್ಲಿ ನಮ್ದು ಮುಧೋಳು ಹೌಂಡ್ ಬ್ರೀಡ್ ನ ಒಂದು ರಿಸರ್ಚ್ ಸೆಂಟರ್ ಇದೆ. ತಮಗೆ ಗೊತ್ತಿದೆ, ನಮ್ಮ ರಾಜ್ಯದ ಸೇನೆ ಇರೋದು, ಬಾಡಸೆ, BSF ಎಲ್ಲವೂ ಈ ನಾಯಿಗೆ ತುಂಬಾ ಬೇಡಿಕೆ ಇದೆ. ಸೊ ಇದು ನಮಗೆ ನಿಜವಾಗ್ಲೂ ಹೆಮ್ಮೆ ವಿಷಯ. ಈ ವರ್ಷದಲ್ಲಿ ನಮಗೆ 2 ಅವಾರ್ಡ್ ಬಂದಿದ್ದಾವೆ ಈ ಸೆಂಟರ್ಗೆ. ನಮಗೆ ಒಂದು ಬ್ರೀಡ್ ಕನ್ಸರ್ವೇಷನ್ ಅವಾರ್ಡ್, ಒಂದೇ ಈ ತಳಿಯ ಸಂರಕ್ಷಣೆನೇ ಮಾಡಿದ್ವಿ ನಾವು, ಮತ್ತೆ ಈ ಬ್ರೀಡ್ ರೆಕಗ್ನೇಷನ್ 2 ಅವಾರ್ಡ್ ನಮ್ಮ ವಿಶ್ವವಿದ್ಯಾಲಯಕ್ಕೆ ನಮ್ಮ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ನ್ಯಾಷನಲ್ ಅವಾರ್ಡ್ ಬಂದಿದೆ. ಸೊ ಅದು ಹೆಮ್ಮೆ ವಿಷಯ. ನಮ್ಮ ಶ್ವಾನ ತಳಿಯ ಒಂದು ಸಂರಕ್ಷಣೆನೂ ಆಗುತ್ತೆ, ಮತ್ತೆ ಅಲ್ಲಿ ನಾವು ಸಂಶೋಧನೆಯನ್ನು ಮಾಡ್ತಾ ಇದೀವಿ. ಜೊತೆಗೆ ಆ ನಾಯಿಗಳನ್ನ ಸಾಕ್ತಾ ಇರ್ತಕ್ಕಂಥ ರೈತರೇನಿದ್ದಾರೆ ಅಲ್ಲಿ, ಅವರೇ ಒಬ್ಬರು ಬ್ರೀಡರ್ಸ್ ಇದ್ದಾರೆ, ಅವರಿಗೆ ನಾವು ಫೆಸಿಲಿಟೇಟ್ ಮಾಡಕ್ಕೆ ಅವರಿಗೆ ಜ್ಞಾನಾರ್ಜನೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ಕೆಲವು ಇನ್ಪುಟ್ಸ್ ಏನ್ ಬೇಕಾಗಿರ್ತದೆ ಅವುಗಳನ್ನು ಸಹ ಅವರಿಗೆ ನಾವು ಕೊಡ್ತಾ ಇದೀವಿ. ಸರ್, ಅಂತಿಮವಾಗಿ ನಮ್ಮ ಹಾಸನ ಭಾಗದ ಕೇಳುಗರಿಗೆ, ಬಹಳ ಮುಖ್ಯವಾಗಿ ಹೈನುಗಾರರಿಗೆ, ಕೃಷಿಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ ಸರ್? ಹೈನುಗಾರರಿಗೆ ಮುಖ್ಯವಾಗಿ ಹೇಳೋದಂದ್ರೆ, ಹೈನುಗಾರಿಕೆಯನ್ನ ಅವರು ಲಾಭದಲ್ಲಿ ಇಟ್ಕೋಬೇಕಂದ್ರೆ ಅವರು ವರ್ಷಕ್ಕೆ ಬೇಡ 14 ತಿಂಗಳಿಗೆ ಒಂದು ಕರುವನ್ನು ಪಡೆಯೋದಕ್ಕೆ ಅವರು ಒಂದು ಪ್ಲಾನ್ ಅನ್ನ ಮಾಡ್ಕೋಬೇಕು. ಅದಕ್ಕೆ ಅವರು ಏನು ಹೈನುಗಳನ್ನ ಸಾಕಿರ್ತಾರಲ್ಲ, ಹಸುಗಳನ್ನ, ಅವುಗಳ ಸಂತಾನೋತ್ಪತ್ತಿ ಕ್ರಿಯೆ ಬಗ್ಗೆ ಹೆಚ್ಚು ಒತ್ತನ್ನು ಕೊಡಬೇಕು. ಆಗ ಮಾತ್ರ ವರ್ಷಕ್ಕೊಂತಂದ್ರೆ ಯಾವಾಗ ಬೆದೆಗೆ ಬಂತು, ಯಾವಾಗ ಅವರು ಅದಕ್ಕೆ ಸೆಮೆನ್ ಕೊಡಿಸಿದ್ರು, ಯಾವಾಗ ಅದು ಗರ್ಭ ಆಯಿತು, ನಂತರ ಕರು ಹಾಕಿದ ನಂತರ ಯಾವ ರೀತಿ ತಜ್ಞರ ಪ್ರಕಾರ ಸಲಹೆ ಪಡೆದು ಅದನ್ನ ಮತ್ತೆ ಬೆದೆಗೆ ಕೊಡಿಸಿ ಒಂದು ಕರುವನ್ನು ಪಡ್ತಕ್ಕಂಥದ್ದು, ಇದು ಬಹಳ ಮುಖ್ಯ. ಮತ್ತು ಎರಡನೇದು ಬಹಳ ಮುಖ್ಯವಾದಂದ್ರೆ ಅವಳಿಗೆ ಕೊಡ್ತಕ್ಕಂಥ ಪಶು ಆಹಾರ. ಇದು ಅವರ ಹೈನುಗಾರಿಕೆಯ ಆದಾಯವನ್ನು ನಿರ್ಧರಿಸ್ತಕ್ಕಂಥ ಅಂಗ. ಇದು ಹೌದು, 70% ಖರ್ಚು ಇದಕ್ಕೆ ಆಗುತ್ತೆ ಅವ್ರು ಮಾಡ್ತಕ್ಕಂಥದ್ದು. ಅದಕ್ಕೆ ಸಮತೋಲನವಾದ ಆಹಾರವನ್ನು ಕೊಡಬೇಕು. ಸಮತೋಲನ ಆಹಾರ ಅಂದ್ರೆ ನಾವು ಹಸಿಮೇವು, ಒಣಮೇವು ಮತ್ತೆ ನಮ್ಮ ದಾಣೆ ಮಿಶ್ರಣ, ಇವನ್ನ ಒಂದು ಒಳ್ಳೆಯ ಪ್ರಪೋರ್ಷನ್ ಕೊಡಬೇಕು. ನಾವು ವಿಜ್ಞಾನಿಗಳು ಹೇಳ್ತೀವಿ ತಮ್ರಲ್ಲಿ, ಈಗ ಒಂದು ಹಸು 10 ಲೀಟರ್ ಕೊಡುತ್ತೆ ಅಂದ್ರೆ ಅದಕ್ಕೆ ಒಂದು 20 kg ಹಸಿಮೇವು ಇರಬೇಕು. ಅದರಲ್ಲಿ ಮತ್ತೆ ಒಂದು 15 kg ಏಕದಳ, ಒಂದು 5 kg ದ್ವಿದಳ ಮೇವು ಇರಬೇಕು, ಕನಿಷ್ಠ ಒಂದು 5 kg ಒಣಮೇವು ಇರಬೇಕು. ಮತ್ತೆ ಪ್ರತಿ 3 ಲೀಟರ್ ಹಾಲಿಗೆ 1 kg ದಾಣೆ ಮಿಶ್ರಣ ಕೊಡಬೇಕು. ಈ ಒಂದು ಇದನ್ನು ಪಾಲನೆ ಮಾಡಿದ್ರೆ ಅವರು ಹೆಚ್ಚು ಫೀಡ್ ಮಾಡ್ದಂಗಾಗಲ್ಲ, ಕಡಿಮೆ ಫೀಡ್ ಮಾಡ್ದಂಗಾಗಲ್ಲ. ಹಾಲೇ ಕೊಡಲ್ಲ, ಸುಮ್ಮನೆ ಮೇವು ಆಗ್ತಾ ಇರ್ತಾರೆ. 5 ಲೀಟರ್ ಹಾಲು ಕೊಡೋದಕ್ಕೆ 10 ಲೀಟರ್ ಕೂಡ ಖರ್ಚು ಮಾಡ್ತಿರ್ತಾರೆ. ಅದಕ್ಕೆ ನಾವು ಪ್ರಿಸೈಸ್ ಅನಿಮಲ್ ಹಸ್ಬೆಂಡ್ರಿ ಅಂತ ಹೇಳ್ತೀವಿ. ಪ್ರಿಸೈಸ್ ಫಾರ್ಮಿಂಗ್ ನಾವು ಕೃಷಿನಲ್ಲಿ ಹೆಂಗೆ ಹೇಳ್ತೀವಿ, ಅಲ್ಲೇ ನಾವು ಪ್ರಿಸೈಸ್ ಅನಿಮಲ್ ಹಸ್ಬೆಂಡ್ರಿ ಅಂತ. ಅದಕ್ಕೆ ಎಷ್ಟು ಆಹಾರ ಬೇಕು, ಎಷ್ಟು ನೀರು ಬೇಕು ಅಂತ ನಾವು ಮಾಡಿಬಿಟ್ಟು ಟೋಟಲ್ ಮಿಕ್ಸ್ಡ್ ರೇಷನ್ ಅಂತ TMR ಅಂತ ಒಂದು ಕಾನ್ಸೆಪ್ಟ್ ಇದೆ ನಮ್ದು. ಅದನ್ನ ನಮ್ಮ ವಿಜ್ಞಾನಿಗಳಿಗೆ ಅಲ್ಲೇ ಮಾಡಿಸ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ಸಂಶೋಧನೆ ಮಾಡಿದ್ದೇವೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಬೀದರ್ ಆವರಣದಲ್ಲಿ. ಸೊ ಅದನ್ನು ರೈತರಿಗೆ ಪ್ರಚಾರ ಮಾಡ್ತಿದ್ವಿ. ಅವರಿಗೆ ಅದಕ್ಕೆ ಎಷ್ಟು ಅವಶ್ಯಕತೆ ಅಷ್ಟೇ ಕೊಡ್ಬೇಕು, ಕಡಿಮೆನೂ ಕೊಡಬಾರ್ದು, ಜಾಸ್ತಿ ಕೊಡಬಾರ್ದು. ಇದು ಪಶು ಆಹಾರದ ಬಗ್ಗೆ ಆಯಿತು. ಇನ್ನು ರೋಗಗಳ ಬಗ್ಗೆ ಬಂದಾಗ ಅವರು ಮುಂಜಾಗ್ರತವಾಗಿ ಎಲ್ಲ ಏನು ಬರ್ತಿದೆ, ಫ್ರೀ ಆಗಿದೆ ಎಲ್ಲ ಲಸಿಕೆಗಳು, ರೋಗ ಬರ್ದಂಗೆ ಅವರು ಲಸಿಕೆಯನ್ನ ಹಾಕಿಸ್ಕೋಬೇಕು ಮುಂಜಾಗ್ರತವಾಗಿ. ಇನ್ನು ಕೊನೆಯದಾಗಿ ಹೇಳ್ಬೇಕಂದ್ರೆ ಅವರು ಉತ್ಪಾದಿಸ್ತಕ್ಕಂಥ ಹಾಲನ್ನ ಮಾರುಕಟ್ಟೆ ಮಾಡ್ತಾರೆ. ಅದು ಅಚ್ಚುಕಟ್ಟಾಗಿ ನಮ್ಮ ಸೊಸೈಟಿಗೆ ಶುದ್ಧ ಹಾಲನ್ನು ಉತ್ಪಾದನೆ ಮಾಡಿ ಅವರು ನಮ್ಮ ಮಾರುಕಟ್ಟೆಗೆ ಕೊಡ್ತಾ ಇದ್ದಾರೆ. ಅದು
ಏನು ತೊಂದರೆ. ಇನ್ನೂ ಸ್ವಲ್ಪ ಹೆಚ್ಚು ಲಾಭ ಬರಬೇಕು, ಯಾರಾದರೂ ನಾನು ಆರ್ಗನೈಸ್ಡ್ ಫಾರ್ಮ್ಗೆ ಒಂದು 20 ಹಸು ಸಾಕ್ತೀನಿ 30 ಸಾಕ್ತೀನಿ ಅಂದರೆ ಅವರು ಒಂದು ಸಂಸ್ಕರಣಾ ಘಟಕವನ್ನು ಅದರ ಜೊತೆಗೆ ಜೋಡಿಸ್ಕೋಬೇಕು. ಹಾಲಿನ ಉತ್ಪನ್ನಗಳನ್ನ ಮಾಡಲಿಕ್ಕೆ ನಾವೆಲ್ಲ ತರಬೇತಿ ಕೊಡ್ತೀವಿ. ಇಲ್ಲೇ ನಮ್ಮದು ಲೈಫ್ ಸ್ಟಾಕ್ ಪ್ರಾಡಕ್ಟ್ಸ್ ಟೆಕ್ನಾಲಜಿ ಅಂತ ಒಂದು ವಿಭಾಗ ಇದೆ. ಅವರಿಗೆ ಕೋ ಮಾಡೋದಂಗೆ, ಪನ್ನೀರ್ ಮಾಡೋದಂಗೆ, ಗೀ ಮಾಡೋದಂಗೆ, ಮತ್ತೆ ನಮ್ಮ ಲಸ್ಸಿ ಮಾಡೋದಂಗೆ, ಇವೆಲ್ಲ ಸಣ್ಣ ಪ್ರಮಾಣದಲ್ಲೇ ಕಲಿಸ್ಕೊಡ್ತೀವಿ. ಅದನ್ನ ಇಟ್ಕೊಂಡ್ಬಿಟ್ರೆ ಅವ್ರಿಗೆ ಇನ್ನೂ ಲಾಭಾಂಶ ಜಾಸ್ತಿ ಆಗುತ್ತೆ. ಇದರ ಒಂದು ಅನುಕೂಲವನ್ನು ಮಾಡ್ಕೋಬೇಕು. ನಿಮ್ಮ ವಿಶ್ವವಿದ್ಯಾನಿಲಯದ ಕಾಲೇಜ್ ಏನಿದೆಯೋ, ಪಾಲಿಟೆಕ್ನಿಕ್ ಏನಿದೆಯೋ, ಇಲ್ಲೂ ಕೂಡ ಸಾಕಷ್ಟು ತರಬೇತಿ ಕಾರ್ಯಕ್ರಮಗಳು ನಡೆಯುತ್ತೆ, ಕೌಶಲ್ಯಾಧಾರಿತ ಕಾರ್ಯಕ್ರಮಗಳು ನಡೆಯುತ್ತೆ. ಅದರ ಒಂದು ಉಪಯೋಗವನ್ನು ಅವರು ಮಾಡಿಕೊಳ್ಬೇಕು ಅನ್ನುವಂಥದ್ದು. ಹೌದು, ಒಳ್ಳೆಯದು ಸರ್. ಇದುವರೆಗೆ ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಕಾರ್ಯಚಟುವಟಿಕೆಗಳನ್ನು ಕುರಿತು ಬಹಳ ವಿವರವಾಗಿ ಮಾಹಿತಿಯನ್ನ ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ಇದುವರೆಗೆ ಬೀದರ್ನ ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಕಾರ್ಯಚಟುವಟಿಕೆಗಳ ಕುರಿತಂತೆ ಕುಲಪತಿಗಳಾದ ಪ್ರೊಫೆಸರ್ ಕೆಸಿ ವೀರಣ್ಣ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಈ ಕಾರ್ಯಕ್ರಮವನ್ನ ನಿಮಗಾಗಿ ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.